ಹಿಂಗಾಗಿ ಅಂಟ್ಕೊಂಡೈತೆ. ಅದರಲ್ಲಿ 2 ದಿನ ಬಿಸಿಲು ಇರಬೇಕು, 1-2-3 ದಿನ ಬಿಸಿಲು ದಿನ ಹಾಕಿ. ಅವಾಗ ಏನಾಗಿ ಕಚ್ಕೊಂಡ್ಬಿಟ್ರೆ 2 ವರ್ಷ ಆದ್ರೂ ತೊಪ್ಪೆ ಹೋಗಲ್ಲ. ಹೌದ್ರಾ? ನೀವು ಹಾಕಿದ ದಿನ ಮಳೆ ಬಂದ್ಬಿಟ್ಟಿದ್ರೆ ಅವಾಗ ತಿರ್ಗಾ ಹಾಕ್ಬಿಟ್ಟಿದೆ. ಈಗ ಇದು ಕರೆಕ್ಟ್ ಆಗಿದೆ. ಈಗ ನೀವು ನೆಕ್ಸ್ಟ್ ಏನಾಗ್ತದೆ, ಕಾಯಿ ಇಲ್ಲೇ ಸಿಗ್ತದೆ. ನೀವು ಕಾಯಿನ ಏನು ಮಾಡ್ಬೋದು, ತಗೊಳ್ಬೋದು. ಆಗ ಸರಿ. ಇದನ್ನ ಮಾತ್ರ ಇನ್ನು ಮುಂದೆ ಗ್ರೀನ್ ಸೀಡ್ ಈಗ ಅದು ಬಿಡಿ, ನೀವು ಹೇಳಿದ್ರಲ್ಲ ಮಾಡ್ತೀನಿ. ಇದು ಗ್ರೀನ್ ಸೀಡಿಯಾ ನೋಡಿ, ಇಲ್ಲಿ ಗಂಟೆ ಇಲ್ಲಿಂದ ಇಲ್ಲಿ ಕರೆಕ್ಟ್ ಗೊಡ್ಡೆ ಕುಡಿಬೇಕು. ಅವಾಗ ಫ್ರೆಶ್ ಚಿಗುರು ಬರ್ತದೆ. ಸರಿ. ನೀವು ಯಾವುದೋ ಗ್ಯಾನ್ದಲ್ಲಿ ತೋಟದ ಮೇಲೆ ಹಿಂಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಕಾಲಿಂಗ್ ತಗೊಂಡಾಗ ಅದು ಇದು ಏನೋ ಹುಳ ಇದೆ ಅಂತಾರಲ್ಲ. ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಚಿಂತೆ ಮಾಡ್ಬಿಡಿ. ಇವಾಗ ಏನಾಗ್ತದೆ, ಈಗ ಅಗಸೆ ನೋಡಿ, ಇದು ಹೋಯ್ತಲ್ವಾ, ಇಲ್ಲಿಗೊಂದು ಪೆಪ್ಪರ್ ಹಾಕೋಬೋದು, ಇಲ್ಲಿಗೊಂದು ವಿಳ್ಳೆದೆಲೆ ಹಾಕೋಬೋದು, ಅದಕ್ಕೊಂದು ಪೆಪ್ಪರ್ ಹಾಕೋಬೋದು. ಇದು ಕರೆಕ್ಟ್ ಆಗಿದೆ. ಈ ಮಟ್ಟನೇ ಕಟ್ ಮಾಡ್ಕೊಂಡು ಬರಬೇಕು. ಈ ಮಟ್ಟದಲ್ಲಿ ಈಗ ಇದರಲ್ಲಿ ಯಾವ್ದಾರು ತೆಗಿಬೇಕಾ? ಏನು ತೆಗಿತೇನೆ ಬೇಡ, ಇಲ್ಲ ತೆಗಿತೇನೆ ಬೇಡ. ಈಗ ಇದು ಇರಲಿ, ಈಗ ಹೋಗ್ಬಿಡ್ಲಿ. ಇದು ಒಂದು ಪೆಪ್ಪರ್ ಹಾಕೊಳ್ಳಿ, ಒಂದು ವಿಳ್ಳೆದೆಲೆ, ಒಂದು ಪೆಪ್ಪರು, ಒಂದು ವಿಳ್ಳೆದೆಲೆ, ಹಿಂಗೆ ಹೋಗಿ ನೋಡಿ. ಇದರಲ್ಲಿ ಒಂದೇ ಒಂದು ಬ್ಯಾಟ್ರಿ ಸಿಕ್ಕಿ ಇದೆಯಾ? ಈಗ ನೋಡಿ, ಇದಕ್ಕೇನು ಹಾಕಿಲ್ಲ. ಇದು ಒಂದೇ ನಮಗೆ ಬಂದಿರೋದು. ಎಲ್ಲಿ ನಿಮ್ಮ ಕೋತಿಗಳನ್ನು ಬಿಟ್ಟು ಆಮೇಲೆ ಅಲ್ಲೊಂದೆರಡು, ಅದು ಬಿಟ್ರೆ ಇನ್ನು ಪರಂಗಿ. ಈಗ ನಮ್ಮಲ್ಲಿ ಈಗ ವೈಟ್ ಲೈಟ್ ಎಲ್ಲ ಕಡೆನೂ ಅದನ್ನೇ ಹೇಳೋದು. ದಿನ ಕೃಷಿಯಲ್ಲಿ ಏನಾಗ ವೈಟ್ ಲೈಟ್, ಬಿಳಿ ರಕ್ತಕಣಗಳು ಕಮ್ಮಿ ಇದೆ ಅಂತ ಹೇಳ್ತೀವಿ ನಾವು. ಆ ಬಿಳಿ ರಕ್ತಕಣಗಳು ಕಡಿಮೆ ಮಾಡ್ಕೊಳ್ದಂಗೆ ನೋಡಿ, ಈಗ ಒಂದು ಸಣ್ಣ ಕಡ್ಡಿ ತಗೊಳ್ತೀವಿ. ಎಲ್ಲಿ ಇದೊಂದು ಕಡ್ಡಿ ತಗೊಳ್ತೀವಿ. ಈ ಕಡ್ಡಿ ತಗೊಂಡು ಏನಂದರೆ ಉಗುರಿಗೆ ಹಾಕಿದ್ರೆ ಸ್ವಲ್ಪ ಸಫ್ಟಿಗೆ ಆಗ್ತದೆ ಅಷ್ಟೇ. ನೋಡಿ, ಹಿಂಗೆ ತಗೊಳ್ಳೋದು, ಹಿಂಗೆ ಹಾಕೊಳ್ಳೋದು ನೋಡಿ. ಹಿಂಗೆ ತೊಟ್ಟಿಕ್ತದೆ, ಹಿಂಗೆ ತೊಟ್ಟಿಕ್ಕಿದ್ರೆ ಈ ತೊಟ್ಟಿನ ನೋಡಿ, ಕಡಿಮೆ ಆದರೆ ಚಿಕ್ಕ ಮಕ್ಕಳನ್ನ ಜ್ವರ ಅಂತ ಕರ್ಕೊಂಡೋಗಿ ವೈಟ್ ಲೈಟ್ ಕಮ್ಮಿ ಆಗಿಬಿಟ್ಟಿವೆ ಮಗುಗೆ ಅಂತಾರೆ. ಇದನ್ನ ಏನಿಲ್ಲ, ಇದು ಮತ್ತೆ ನಮ್ಮ ಇದು ಏನು ಅದ್ರ ಎಲೆ, ಇದು ಎಲೆದು ಕಷಾಯ ಮಾಡಿದ್ರೆ ಲೇಟ್ ಆಗ್ತದೆ ನಿಮಗೆ. ಮನೆಗೆ ಹೋಗಿ ತಗೊಂಡೋಗಿ ಕಷಾಯ ಮಾಡ್ಕೊಂಡ್ರೆ ಒಂದು 10-15 ನಿಮಿಷ ಆಗ್ತದೆ, ಇಲ್ಲ ಒಂದು ಅರ್ಧ ಗಂಟೆನೇ ಆಗ್ತದೆ. ಇದೇನಿಲ್ಲ, ಅಲ್ಲೇನೆ ಹೊರಬಿಟ್ಟು ಇಟ್ಕೊಳ್ಳಿ ನೋಡೋಣ. ನೋಡಿ ಹೆಂಗೆ ಬರ್ತದೆ, ಹಾಲು ಬರ್ತಲ್ಲ, ಅದನ್ನ ಹಂಗೆ ಹಾಕೊಂಡು ಹಾಕ್ಕೊಳ್ಳೋದು. ಹಿಡ್ಕೊಳ್ಳಿ ನೋಡಿ, ಇದು ಹಾಲು ಬರೋದು ನೋಡಪ್ಪ, ಹಾಲು ಬರೋದ್ರಲ್ಲಿ ಕಬ್ಬುದು ಗರಿ ಯಾವಾಗಲೂ ಒಣಗಿದ್ರು ಅದು ಬುಡದಿಂದ ಬೀಳಲ್ಲ. ಕಬ್ಬುದು ಬಾಳೆದು ಅಷ್ಟೇ. ನೋಡಿ, ಈಗ ಬಾಳೆ ಏನಾಗ್ತದೆ, ಈ ಗರಿ ಒಣಗಿ ಕೆಳಗಡೆ ಬೀಳಲ್ಲ. ಕಬ್ಬು, ಇದು ಈ ಬಾಳೆ, ಆಮೇಲೆ ಪಪ್ಪಾಯ, ಇದು ಒಣಗಿ ಬೀಳಲ್ಲ. ಅವೇನಾಗ್ತದೆ ಅಂದರೆ ಇದ್ರ ಕಾಂಡ, ಇದ್ರದ್ದು ತೇವಾಂಶ ಜಾಸ್ತಿ ಇತ್ತಲ್ವಾ, ಅದಕ್ಕೆ ಇದು ಪ್ರೊಟೆಕ್ಷನ್. ನೀವೇನು ಮಾಡಬೇಕು, ಇದನ್ನ ಕುಯ್ಯಕ್ಕೆ ಹೋಗ್ಬಾರ್ದು. ಸರಿ, ಇಲ್ಲ ಬಿಟ್ಬಿಡಬೇಕು. ಅದೇನಾಗ್ತದೆ, ಇಲ್ಲಿ ಪ್ರೊಟೆಕ್ಷನ್ ನೋಡಿ, ಎಲ್ಲ ಕುಯ್ದು ಅಲ್ಲಿ ಹಾಕಿದೆ ಅಲ್ಲಿ. ಈಗಿದ್ರೆ ಇದಕ್ಕೆ ಕಾವನ ಇದನ್ನ ತಡೀತದೆ. ಬಾಳೆಯಲ್ಲಿ ನಾವು ಯಾವಾಗಲೂ ಇದು ಕತ್ತಿಕಂದಿಲ್ಲ, ಇದು ಕತ್ತಿಕಂದು ಇದು ಈ ಇದು ಚೂಪ್ ಇರ್ತಲ್ಲ, ಕತ್ತಿ ಥರ ಚೂಪ್ ಇರ್ತಲ್ಲ, ಇದು ಕತ್ತಿಕಂದು. ಈ ಕತ್ತಿಕಂದನೇ ನಾವು ತೆಗೆದು ಇನ್ನೊಂದು ಕಡೆಗೆ ಹಾಕೊಳ್ಬೇಕು. ಮತ್ತೆ ಗುಂಪು ಬಾಳೆಯಲ್ಲಿ ಯಾವಾಗಲೂ ಹಿಂಗೆ ಪಕ್ಕದಲ್ಲಿ ಇರ್ತದೆ. ಇದು ಯಾಕೆ ಗುಂಪು ಬಾಳೆ ಬೀಳೋದಿಲ್ಲ ಅಂದರೆ, ಇದು ನೋಡಿ, ಇದು ತಾಯಿ ಕಂಬ. ಇದು ತಾಯಿ ಕಂಬ ಏನು ಮಾಡ್ತದೆ ಅಂದರೆ, ಇದನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತದೆ, ಇದನ್ನ ಇದು ಇಟ್ಕೊಂಡಿರ್ತದೆ. ನಾವೆಲ್ಲ ಸಿಂಗಲ್ ಬಾಳೆ ಹಾಕ್ಬಿಟ್ಟು ಪಕ್ಕದಲ್ಲಿ ಬರೋ ಮರಿನೆಲ್ಲ ಏನು ಮಾಡ್ತೀವಿ, ಕತ್ತರಿಸಿ ಬಿಸಾಕ್ತೀವಿ. ಅದಕ್ಕೆ ಏನಾಗ್ತದೆ, ಆಗ ಗ್ರಿಪ್ ಇರಲ್ಲ, ಅದಕ್ಕೆ ಫೌಂಡೇಶನ್ ಇರಲ್ಲ. ಅದಕ್ಕೆ ಆಗೇನಾಗ್ತದೆ, ಅದು ಗಾಳಿಗೆ ಬಿದ್ದೋಗ್ತದೆ. ಈ ಥರದ್ದು ಬಾಳೆ ಮಾಡಿದಾಗ, ಗುಂಪು ಬಾಳೆ ಮಾಡಿದಾಗ ಇದು ಗಾಳಿಗೆ ಬೀಳಲ್ಲ. ಮತ್ತು ಎರಡನೇದು, ನೀವು ಇದ್ರಲ್ಲಿ ಗೊನೆ ಬರ್ತದೆ. ಈ ಗೊನೆನ ಕಟ್ ಮಾಡ್ಕೊಂಡು ಇದು ಇಲ್ಲೇ ಬಗ್ಗಿಸ್ಬಿಡ್ತೀರಿ. ಇದ್ರದ್ದು ಎಲ್ಲ ರಸ ಎಲ್ಲಿಗೆ ಹೋಗ್ತದೆ, ಈ ಗಿಡಕ್ಕೆ ಹೋಗ್ತದೆ. ಇದು ಬಲಿಷ್ಠ ಆಗ್ತದೆ. ಆಮೇಲೆ ಇದರಲ್ಲಿ ಗೊನೆ ಬಂದಮೇಲೆ ಇದ್ರ ರಸ ಪಕ್ಕದಲ್ಲಿ ಸಣ್ಣ ಗಿಡಕ್ಕೆ ಹೋಗ್ತದೆ. ಆ ರೀತಿ ಇದರ ಗುಂಪು ಬಾಳೆ ಮಾಡಿ ನಾವು ಬಿಟ್ಕೋಬೇಕು. ಈಗ ಪಪ್ಪಾಯ ನೋಡಿ, ಅದರಲ್ಲಿ ಒಂದೇ ಒಂದು ಸಿಕ್ಕಿರಲ್ವಾ ನೋಡಿ, ಕ್ಲೀನಾಗಿದೆ. ಅಟ್ಲೀಸ್ಟ್ ಒಂದು ಪಪ್ಪಾಯ ಒಂದು ನಮಗೆ ಬಿಡಿ, ನಾವು ದುಡ್ಡು ಕೊಟ್ಟು ವಿಷಮುಕ್ತವಾಗಿ ಇವತ್ತು ನಮಗೆ ಹಣ್ಣು ಸಿಗ್ತಾಯಿಲ್ಲ. ಅಂಥದ್ರಲ್ಲಿ ಈಗ ಒಂದು 20 ರೂಪಾಯಿನೇ ಲೆಕ್ಕ ಹಾಕೋಣ ನಾವು, ನಮಗೊಂದು ಪಪ್ಪಾಯಿಗೆ. ಮನೆಯವರೆಲ್ಲ ಕೂತ್ಕೊಂಡು ಧೈರ್ಯವಾಗಿ ತಿನ್ಬೋದ, ನಮ್ಮ ಮಕ್ಕಳು ಕೊಡ್ಬೋದ ತಿನ್ನೋಕ್ಕೆ? ಇಲ್ಲ ಸರ್, ಇದ್ರ ಬಗ್ಗೆ ನನಗೆ ಎಲ್ಲರೂ ತಿಂತೀನಿ ನೋಡಿ. ಆಮೇಲೆ ಈ ಪಪ್ಪಾಯ ಇದರ ಗುಂಪು ಇರ್ತಲ್ವಾ, ಇದ್ರೊಳಗಡೆ ಮಿಶ್ರ ಕೀಟಗಳು ಇರ್ತವೆ. ಇದ್ರೊಳಗೆ ಹಿಲ್ಟ್ ಆಲ್ಟ್ ಆಗ್ತದೆ, ಅದಕ್ಕೆ ಇದು ಬಿಡಲ್ಲ. ಇದಕ್ಕೆ ಬಿಡಿಸ್ಬಾರ್ದು. ಇದ್ರೊಳಗಡೆ ಸಾಯಂಕಾಲ ಒಂದು 5 ಗಂಟೆ 6 ಗಂಟೆಗೆ ನೋಡಿ, ಎಲ್ಲ ಮಿತ್ರ ಕೀಟಗಳೆಲ್ಲ ಇಲ್ಲಿ ಹಾಲ್ಟ್ ಆಗಿರ್ತವೆ. ಇದು ಇರೋದ್ರ ಸುತ್ತ ಯಾವುದೇ ಬೇರೆ ಗಿಡಗಳಿಗೆ ಹುಳ ಹೊಡಿಯಲ್ಲ. ಅದಕ್ಕೆ ಪಪ್ಪಾಯ ಗಿಡದ ಇದನ್ನ ನಾವು ಮಾಡಬೇಕು. ಮತ್ತು ಮೂರರದು ನಮ್ಗೆ ಯಾವಾಗಲೂ ಎಲೆ ನೆಲಕ್ಕೆ ಉದುರಲ್ಲ. ಬಾಳೆ, ಕಬ್ಬು, ಇದು ಪಪ್ಪಾಯ, ಅದ್ರೂ ಉದುರೋದಿಲ್ಲ. ಅದನ್ನು ಉದುರೋದಿಲ್ಲ. ಇದು ಕಬ್ಬು ಬಾಳೆ.
ಇದು ಹುಳ ಹೊಡಿತಾ ಇದೆಯಲ್ಲ, ಇದಕ್ಕೆ ಅದೇನು ತೊಂದರೆ, ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡಿ. ಮಾಡುವಲ್ಲ, ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬಿಡಿ. ನಮಗೆ ಹೊಸದಾಗಿ ಬರ್ತಾ ಇತ್ತು. ಬಟ್ ಅಲ್ಲಿಂದ ಅಲ್ಲಿಗೆ 18 ಅಡಿ ಬಾಳೆ, ಇದು ಗುಂಪು ಬಾಳೆ. ಮತ್ತು ಇಲ್ಲಿಂದ ಇಲ್ಲಿಗೆ ಅದು 18 ಅಡಿ. ನೋಡಿ ಇದು ಗುಂಪು ಬಾಳೆ. ಈಗ ನೋಡಿ, ಈಗ ಇದು ನಿಮಗೆ ಬಾಳೆ ಗೊನೆ ಬಂತಲ್ಲ ಇದು. ಇದು ಗೊನೆ. ನೋಡಿ ಇದು ನೋಡಿ ಗೊನೆ. ನೀವು ಇದೆಲ್ಲ ಏನು ಅಭ್ಯಾಸ ಅಂದರೆ ಈ ಥರ ಹೂವನ್ನ ಕಟ್ ಮಾಡ್ಬೇಕು. ಇದು ಕಟ್ ಮಾಡಬಾರ್ದು. ಇದು ಅದೇ ಹೇಳಿದ್ಮೇಲೆ ಕಟ್ ಮಾಡಿಲ್ಲ. ಆಯ್ತಾ? ಈಗ ಇದೊಂದು 10 kg ಬರಲಿ ನಿಮಗೆ. ಅಮೃತ ಅಲ್ವಾ? ನೀವು ಈಗ ಆರ್ಗಾನಿಕ್ ಅಂಗಡಿ ಅಂತ ಹೇಳಿದ್ರೆ ಇದನ್ನ ಗೊನೆ ತಗೊಂಡಾದ್ಮೇಲೆ ಏನು ಮಾಡಬೇಕು, ಇಲ್ಲಿ ಒಂದು ಸಣ್ಣ ಕಂಡ ಹಾಕ್ಬೇಕು. ಸಣ್ಣ ಕಂಡ ಹಾಕ್ಬೇಕು. ಅದು ಈಗ ಇನ್ನು ಮೆಲ್ಲ ಬಗ್ತದೆ. ಆಗ ಆ ಎಲೆನೆಲ್ಲ ಸೈಡ್ ಕಟ್ ಮಾಡಿಬಿಟ್ಟು ಆ ದಿಂಡು ಇದಕ್ಕೆ ಮುಟ್ಕೊಂಡೇ ಇರ್ಬೇಕು ಯಾವಾಗಲೂ. ಗೊನೆ ತಗೊಳ್ಬೇಕು. ಈ ರಸ ಎಲ್ಲ ಪೂರ್ತಿ ಪಕ್ಕದ ಗಿಡಕ್ಕೆ ಹೋಗ್ಬೇಕು. ನೋಡಿ ಈಗ ಗುಂಪು ಬಾಳೆಲಿ ನಮಗೆ 1 2 3 4 5 6 7 8 9 10 11 ಕಂದಿದೆ ಇದ್ರಿ. 11ರಲ್ಲೂ ಗೊನೆ ಆಗ್ತದೆ. ಅದು ಹೆಂಗಾಗ್ತದೆ, 2 ತಿಂಗಳಿಗೆ ಒಂದು ಗೊನೆ ಸಿಗ್ತದೆ ಇಲ್ಲಿ. ಪ್ರತಿ 2 ತಿಂಗಳಿಗೆ. ಆಗ ನಿಮ್ಗೆ ಏನಾಗ್ತದೆ, 6 ರಿಂದ 8 ಗೊನೆ ಬಾಳೆಹಣ್ಣು ಒಂದು ಬುಡದಲ್ಲಿ ಬರ್ತದೆ. ಅದೇ ನೀವು ಮನೋಕ್ರಾಫ್ ಮಾಡಿದಾಗ ಏನಾಗ್ತದೆ, ಒಂದು ಗೊನೆ ತಗೊಳ್ತೀರಿ, ಬಿಡ್ತೀರಿ. ಇಲ್ಲ 2ನೇ ತಗೊಂಡ್ರೆ ಹೆಚ್ಚು. ಅವ್ನು 3ನೇದು ಕಿತ್ತಾಕ್ಬಿಟ್ಟು ತಗೊಂಡೋಗಿ ರೋಡ್ ಸೈಡ್ಗೆ ಬಿಸಾಕು. 2ನೇ ಕೆಲಸ. ಇದು ಹಂಗಲ್ಲ, ಒಂದು ಸಲ ಬಾಳೆ ನಟ್ಬಿಟ್ರೆ ಇನ್ನು ನಮ್ಮ ತೋಟದಲ್ಲಿ ನಾವು ಇನ್ನು ಬಾಳೆ ನೆಡೋ ಕೆಲಸ ಇರಬಾರ್ದು. ಅಲ್ಲೇ ಗುಂಪು ಬಾಳೆ ರೌಂಡ್ ಆಗ್ತಾ ಇರಬೇಕು. ಮತ್ತು ಇದು ಅಮೃತಕ್ಕೆ ಸಮ. ಯಾವಾಗ ಕಟ್ ಮಾಡಬೇಕು ಸರ್? ಯಾವುದು ಬಾಳೆ? ಅದು ಗುಂಡು ಬರ್ತದೆ. ಇಲ್ಲದಿದ್ದರೆ ನಿಮ್ಗೆ ಕರೆಕ್ಟ್ ಟೈಮ್ ಯಾವುದಪ್ಪ ಅಂದರೆ, ಹಣ್ಣಾಗಿ 1-2 ಹಣ್ಣನ್ನ ಪಕ್ಷಿ ತಿನ್ನಲಿ, ಆವಾಗ ತಗೊಂಡೋಗಿ ಇಡಿ. ಯಾವ ಪೌಡ್ರ್ ಹಾಕೋದು ಬೇಡ, ಯಾವ್ದು ಹಾಕೋದು ಅದೇ ಹಣ್ಣಾಗ್ತದೆ. ಒಂದು ಹಣ್ಣನ್ನ ಪಕ್ಷಿ ತಿನ್ನಲಿ ಬಿಡಿ. ಅಲ್ಲ ಅವ್ರ ಕಾಯಿ ಹೊಡೆದು ಬಿಡುತ್ತೆ. ಹೊಡಿತದ? ಹೊಡಿಯಲ್ಲ. ಇಲ್ಲ, ಹೊಡೆದೈತೆ ಅದು ಹೊಡೆದಿದ್ರೆ ನೋಡಿ, ಹೊಡೆದಾಗ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಮತ್ತೆ ಅದ್ರದ್ದು ನೀವು ಕರೆಕ್ಟಾಗಿ ಬಲ್ತಿರೋದನ್ನ ಕಟ್ ಮಾಡೋದು ಯಾವಾಗ ಅಂದರೆ, ಅದು ಗುಂಡು ಬರಬೇಕದು. ಇದು ಕಡ್ಡಿ ಬಟ್ಟೆ ಇದೆಯಲ್ಲ, ಬಟ್ಟೆ ಹೋಗಿ ಅದು ಗುಂಡು ಬರ್ತದೆ. ಗುಂಡು ಬಂದಾಗ ಅದು ಬಲ್ತಿದೆ ಅಂತ. ಅದೇ ಒಂದು ಹಣ್ಣಾಗಕ್ಕೆ ಬಿಡಿ ನೋಡೋಣ. ಸರಿ ಹಿಂಗಾಯ್ತಲ್ಲ, ಹಿಂಗಿರೋದ್ರಿಂದ ನೋಡಿ ಇಲ್ಲಿ ತ್ಯಾವಾಂಶ ನೋಡಿ. ಇದು ತ್ಯಾವಾಂಶ ಇದೆ. ಇಲ್ಲಿ ನೋಡಿ ತ್ಯಾವಾಂಶ. ನೋಡಿ ಇಲ್ಲಿ ತ್ಯಾವಾಂಶ ಅಲ್ವಾ? ಅದಕ್ಕೆ ಇದು ಮಲ್ಚಿಂಗ್ ಯಾವಾಗಲೂ ಇಲ್ಲಿ ಶೀತ. ಅಲ್ಲಿ ಇದಕ್ಕೆ ಮುಗೀತು, ನೀರೇ ಬೇಡ ಇದಕ್ಕೆ. ಅಷ್ಟೇ ನೀರು ಬೇಕಾಗಿರೋದು ಅಲ್ಲಿಗೆ ಮಾತ್ರ. ಇದು ಇನ್ನು 50 ವರ್ಷ ಅಲ್ಲ 100 ವರ್ಷ ಇದ್ರೂ ಇವತ್ತು ಚಾಮುಂಡಿ ಬೆಟ್ಟನ ಹೆಂಗೆ ಇಟ್ಟೈತೆ ಇದು ಅಂದರೆ ತಂಪಾಗಿ ಇಟ್ಟೈತೆ. ಇದು ಗ್ಲೀಸ್ ಬರೋವ್ರೆ ಕಷ್ಟ. ಬಂದ ಮೇಲೆ ಅದೊಂದು ತಡ್ಕೊಂಡಿದೆ. ಇದಷ್ಟೇ. ಈಗ ಇದೆಲ್ಲ ಇದು ಮಾಡಿದಿರಲ್ವಾ? ನೋಡಿ ಇದರಲ್ಲಿ ನಿಮ್ಗೆ ಏನಾಗ್ತದೆ, ಎಲ್ಲ ನೋಡಿ ತೊಪ್ಪೆ ಹಾಕಿದೆ, ಕರೆಕ್ಟ್ ಆಗಿದೆ. ಇದೆಲ್ಲ ಇವಾಗ ನಿಮ್ಗೆ ಏನಾಗ್ತದೆ, ಕಾಯಿ ಇಲ್ಲೇ ಸಿಗ್ತದೆ. ನೀವು ಇಲ್ಲೇ ಕಾಯಿ ಕಿತ್ಕೊಳ್ಬೋದು. ಸರಿ. ಇದೇನು ಮುಟ್ಟೋದು ಬೇಡ. ಇದೇ ಮುಟ್ಟೋದು ಬೇಡ. ಅದು ಮಾಡೋದೇನು ಬೇಡ. ನಿಂಬೆ ಕೆಲವು ಇದು ಪಾರಿಜಾತ ಇದೆಯಲ್ಲ, ಈ ಕರೋನಾ ವೈರಲ್ ಬಂದಾಗ ಎಲ್ಲರೂ ಹೇಳ್ತಾರೆ ಏನಂದರೆ, ಇದನ್ನು ಪಾರಿಜಾತದ ಇದನ್ನು ಕುಡಿದು ಕಷಾಯ ಅಂತ. ಇನ್ನೂ 139 ವೈರಲ್ ಇದೆ ಒಟ್ಟು. ಈಗ ಬಂದಿರೋದು ಒಂದೇನೆ, ಕರೋನಾ ಒಂದೇ ಬಂದಿರೋದು ಇವಾಗ. ಇನ್ನೂ 139 ವೈರಲ್ ಇದೆ. ಆ 139 ವೈರಲ್ಗೆ ಒಂದು ಭೂಮಿ ಮೇಲೆ ಒಂದು ಔಷಧಿ ಇದೆ ಅಂದರೆ ಇದು ಪಾರಿಜಾತದ್ದು ಎಲೆ. ಇದ್ರದ್ದು ಕಷಾಯನ ನೀವು ಬೆಳಿಗ್ಗೆ ವಾರದಲ್ಲಿ 1 ದಿನ ಆದರೂ ಕುಡಿದೀವಿ, 4 ಎಲೆನ. ಹೌದಾ? ಈ ಗಿಡದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನೀವು ಯಾವುದಾದ್ರೂ ಒಂದು 4000 5000 ವರ್ಷ ಇದ್ದು ವಿಷ್ಣು ದೇವಸ್ಥಾನ, ರಾಮನ ದೇವಸ್ಥಾನ ನೋಡಿ, ಆ ದೇವಸ್ಥಾನದ ಬಲಭಾಗದಲ್ಲಿ ನಟ್ಟಿರ್ತಾರೆ. ಇದು ದೇವಸ್ಥಾನ ಇಟ್ಟಿದ್ದು. ಮತ್ತು ಎಲ್ಲ ಹೂವನ್ನು ನೀವು ಗಿಡದಿಂದ ಕಿತ್ತು ಪೂಜೆ ಮಾಡಬೇಕು. ಪೂಜೆಗೆ ದೇವ್ರಿಗೆ ಇಡ್ತೀವಿ. ಬಟ್ ಇದು ನೆಲಕ್ಕೆ ಬಿದ್ದಿದ್ನ ನಾವು ಪೂಜೆ ಮಾಡೋದು. ಅದಕ್ಕೆ ಇದು ಪಾರಿಜಾತ ಅಂತ ಶ್ರೇಷ್ಠ. ಎಲೆಗೂ ಅಷ್ಟೇ ಶ್ರೇಷ್ಠ. ಉದುರೋಗ್ತದೆ. ಅದನ್ನ ಬೆಳಿಗ್ಗೆ ಬಂದು ಇದು ಮಾಡಿ ಮಾಡೋದು. ಇದನ್ನ ನಿಮಗೆ ದಿನ ಎಲೆ ಸಿಗಲ್ಲ, ಕಿತ್ಕೊಂಡೋಗಿ ಅಲ್ಲಿ ಇಟ್ಕೊಂಡು ಮನೇಲಿ ಇಟ್ಕೊಂಡು ಒಣಗಿಸಿ ಇದ್ರದ್ದು ಕಷಾಯ ಕುಡಿಬೇಕು. 2 ಲೋಟ ನೀರಿಟ್ಟರೆ ಅದು ಕುದಿ ಬಂದಮೇಲೆ 1 ಲೋಟ ಆಗ್ತದೆ. ಆ 1 ಲೋಟದಲ್ಲಿ ಮನೇಲಿ ಎಲ್ಲ ಮಕ್ಕಳಿಗೆಲ್ಲ 2 ಟೀ ಸ್ಪೂನ್ ಅಷ್ಟು ಕುಡಿಬೋದು. ಅದು ಇದು ಅರಿಬೇಕಾ? ಪೌಡರ್ ಮಾಡ್ಕೋಬಹುದು. ಅದೇ ನೇರವಾಗಿ ನಾವು ಹಸಿ ಎಲೆನ ಈಗ ಇಲ್ಲೇ ಸಿಕ್ಕೋದ್ರಿಂದ ಡೈಲಿ ಹಸಿ ಎಲೆ ತಗೊಂಡು ಮಾಡ್ಕೋಬಹುದು. ಹೌದೌದು. ಈಗ ಬೆಂಗಳೂರಿನಲ್ಲಿ ಇದ್ದಾರೆ ಈಗ ಅವರು, ಸುನೀಲ್ ಅವರು. ಈಗ ಅವ್ರು ದಿನ ಹೊರಗೆ ಆಗ್ತಾ ಆಗಲ್ಲ. ತಗೊಂಡೋಗಿ ಇಟ್ಕೊಂಡು ಕಷಾಯ ಮಾಡಿ ಡಬ್ಬದಲ್ಲಿ ತುಂಬಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಉಪಯೋಗಿಸ್ಬೋದು. ಇದು ಮಾತ್ರ ಪಾರಿಜಾತ ನಾವು ಒಂದು 10-15 ಜನ ಹಾಕಿದೀವಿ. ಇಲ್ಲ ಇಲ್ಲಿ ಬಂದಾಗಲೇ ವಾರ ಬರ್ತಾ ಇರ್ತಾರೆ. ಹಾಕಿದ್ರೆ 10-15. ಹೌದು, ನಿಮ್ ನೋಡಿಲ್ಲ ಅಷ್ಟೇ, ನಿಮ್ಗೆ ಇದೊಂದೇ ನೋಡಿರೋದು. ಈಗ ನೋಡ್ಬಿಟ್ಟು ಮತ್ತೆ ಇದನ್ನ ನೀವು ಮಾಡ್ಕೋಬೇಕಾದ್ರೆ ಈಸಿ ಮೆಥಡ್ ಏನಪ್ಪ ಅಂದ್ರೆ, ಮುಂಗಾರಲ್ಲಿ ಈ ಕಡ್ಡಿಯನ್ನ ತಗೊಳ್ಬೇಕು. ಇದನ್ನ ಬೀಜ ಬರುತ್ತಲ್ಲ, ಬೀಜ ಬರುತ್ತೆ. ಅಯ್ಯೋ ಅಮ್ಮ, ನಾನು 5,000 ಬೀಜ ಹಾಕಿ 15 ಗಿಡ ಒಂದೈತೆ.
ಎಷ್ಟು ಹಾಕಿರೋದು 5,000. ನಾನೇನು ತಿಳ್ಕೊಂಡೆ ಅಂದ್ರೆ ಪ್ರತಿಯೊಬ್ಬರಿಗೆ 2 ಗಿಡ ಗಿಫ್ಟ್ ಕೊಡ್ಬೇಕು ಬಂದವ್ರಿಗೆಲ್ಲ ಅಂತ 5,000 ಬೀಜ ಹಾಕಿ ಆ ಬೇಗೂರಲ್ಲಿ ನಾವು ಮಾಡಿದ್ವಲ್ಲ 15 ಗಿಡ ಬಂದಿದೆ. ಅದಕ್ಕೆ ಈ ಗಿಡಕ್ಕೆ 1,000 ರೂಪಾಯಿ ರೇಟ್ ಇವಾಗ ಬರೋದಿಲ್ಲ. ಅದು ಕಟ್ ಮಾಡಿ ಹೇಳಿ ಇದನ್ನ ಕಟ್ ಮಾಡಿ ನೀವು ಮುಂಗಾರಲ್ಲಿ ಇದನ್ನ ಕಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಅವ್ರಿಗೆ ಚುಚ್ಚಿಟ್ಬಿಡೋದು. ಚಿಗಿರ್ತದೆ ಅದು ಮಾಡ್ಕೋಬೋದು, ನೀವೇ ಮಾಡ್ಕೋಬೋದು, ಇದೇನು ತೊಂದರೆ ಇಲ್ಲ. ಆಮೇಲೆ ಇದೆಲ್ಲ ಇದು ಗಂಡು 2-3 ಈ ಥರದ್ದು ಗಂಡಿದು. ಇದು ಗಂಡು ಇದರಲ್ಲಿ ಕಾಯಿ ಆಗಲ್ಲ ನಿಮಗೆ. ಇದೇನಿದು ಇದು ಗಂಡು ಗಿಡ ಅಂತ. ಇದು ಮೆತ್ಕೋಲ ಬಿಟ್ಬಿಟ್ಟಿದ್ದೀವಿ. ಇದು ಕಟ್ ಮಾಡೋದ ಅದು ಹಂಗೆ ಇರ್ಲಣ್ಣ. ಇದು ಯಾವುದು ಬೇಡ, ಅದು ಬೇಕು, ಗಂಡು ಬೀಜ ಬೇಕಲ್ವಾ? ಬೇಕು ಇಟ್ಕೋಬೇಕು. ಇದು ನೋಡಿ, ಇದು ಮಾತನ್ನ ನೀವು ಹಿಂಗೆ ಬಿಟ್ಬಿಡ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅವೈಜ್ಞಾನಿಕ ಕಟ್ ಮಾಡ್ಬಿಟ್ಟು. ತುಂಬಾ ರೈತರು ಮಾಡೋದೇನಂದ್ರೆ ಅಲ್ಲಿಗೂ ಗಿಡ ನೆಡೋದು, ವಿಷದ ಗಿಡ ತಂದು ನೆಡೋದು, ಪಟಾಸ್ ಕಟ್ಟೋದು, ಅದರಲ್ಲೂ ವಿಷ ಹೇಳ್ಕೊಳ್ಳಿ ಅದು ಅಂತ ನೋಡ್ಲಿಲ್ಲ ಅಲ್ಲ ಮಾಡ್ತಾರೆ. ಅದ್ರ ಬದಲು ಇದನ್ನ ಬಿಟ್ಬಿಡಿ. ಮತ್ತೆ ಇದನ್ನ ನೀವೇನ್ ಮಾಡೋದಂದ್ರೆ ಪಲ್ಯ ಮಾಡಿ ಬಳಸ್ಬೋದು. ಇದನ್ನ ಇದು ಹೂವಾಗಿವಲ್ಲ ಇದೆಯಲ್ಲ, ಇದು ಪಲ್ಯ ಮಾಡಿ ಬಳಸಿದ್ರೆ ಕಿಡ್ನಿ ಸ್ಟೋನ್ ಇರೋರಿಗೆ ಇದು ಪಲ್ಯ ತುಂಬಾ ಒಳ್ಳೇದು. ಕಿಡ್ನಿ ಸ್ಟೋನ್ ಇರೋದು ಇದಕ್ಕೆ ಇದು ಮಾಡೋದು. ಆಮೇಲೆ ಗಿಡ ನೀವು ಏನಾದ್ರು ಉಪಯೋಗಿಸ್ಕೋಬೇಕಂತಂದ್ರೆ ಇದು ದಿಂಡು ಇದೆಯಲ್ಲ, ಈ ದಿಂಡನ್ನು ನೀವು ಅದ್ರ ರಸ ಬಂದಿದ್ದು ಸಮೇತ ಕುಡಿಬೋದು. ಅದು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು. ಮತ್ತು ಅದ್ರ ಒಳಗೆ ದಂಟು ಇರ್ತಲ್ಲ, ಅದನ್ನು ನೀವು ಸಾಂಬಾರು. ಬಾಳೆ ಮಾತ್ರ ಇರೋದು ಸೂಪರ್ ಆಗೈತೆ. ಈಗ ಬಾಳೆಗೊನೆ ನಿಮ್ಗೆ ಏನು ಗೊತ್ತಾ, ಇನ್ನು ಮುಂದೆ ವಾರಕ್ಕೆ 3-4 ಗೊನೆ ನಿಮ್ಮ ಮನೇಲಿ ಯಾವಾಗಲೂ ಹಣ್ಣು ಇದ್ದಂಗೆ ಇರ್ತದೆ. ಆ ಗೊನೆ ಆದಮೇಲೆ ಈ ಗೊನೆ ಬರ್ತದ, ಅದಾದ್ಮೇಲೆ ಈ ಗೊನೆ ಬರ್ತದ, ಇದೆಲ್ಲ ತಿಂದಾದ್ಮೇಲೆ ಆ ಗೊನೆ ಬರ್ತದ. ಪುನಃ ಹಿಂಗೆ ಒಳ್ಳೆ ಬೇಕು ಸರ್, ನಮ್ಮ ಕಂಟಿನ್ಯೂ ಅದು ಕಂಟಿನ್ಯೂ ಹಣ್ಣು ಬೇಕು. ಈಗ ನಾವು ಪರಂಗಿ ಹಣ್ಣು ಇದು 2 ಬೇಕು ನನಗೆ. ಪರಂಗಿ ಹಣ್ಣು ಒಳ್ಳೆ ಸೂಪರ್ ಹಣ್ಣು. ಮತ್ತೆ ಸೇವೆ ಗಿಡಗಳು ಅಷ್ಟೇ. ಇದು ತುಳಿ ಇದೆಯಲ್ಲ, ಈ ತುದಿ ಭಾಗ, ಈ ತುದಿ ಭಾಗನ ಹಿಂಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ಅಗದ್ಬಿಟ್ಟು ಎಲ್ಲಿ ಹಲ್ಲು ನೋವು ಇದೆಯಲ್ಲ ಸಿಕ್ಸ್ಬಿಟ್ರೆ ಹಲ್ಲು ನೋವು ಟಕ್ಕಂತ ನಿಂತೋಗ್ಬಿಡುತ್ತೆ. ಹಲ್ಲು ನೋವಿಗೆ ಇದು ಈ ತುದಿ. ಆಮೇಲೆ ಬೆಳಿಗ್ಗೆ ಎದ್ದು ಇದು ಎಲೆನ ಇದನ್ನ ತುದಿನ ಹಿಂಗೆ ಈ ಥರ ತಗೊಳ್ಬೇಕು. ಹಲ್ಲು ಬೆಳಿಗ್ಗೆ ಇದನ್ನ ಪುಡಿ ಮಾಡಿಕೊಂಡು ಬಾಯಲ್ಲಿ ಅಗದ್ಬಿಟ್ಟು ಪುಡಿ ಮಾಡ್ಕೊಂಡು ಹಲ್ಲು ಉಜ್ಜಿದ್ರೆ ಇನ್ನು ಲೈಫ್ ಲಾಂಗ್ ಹಲ್ಲು ನೋವು ಬರಲ್ಲ. ಮತ್ತು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಬ್ಲೀಡಿಂಗ್ಸ್ ಆಗ್ತಾ ಇದ್ರೆ ಇದನ್ನು ಸ್ವಲ್ಪ ಅರ್ದ್ಬಿಟ್ಟು ಇದು ರಸ ಕುಡ್ಬಿಟ್ಟು ಬ್ಲೀಡಿಂಗ್. ಇದು ಮಲ್ಲಿಗೆ, ಇದು ಚೆನ್ನಾಗಿ ಒಳ್ಳೆ ಕೊಡ್ಮನ್ ಗಿಡ ತಂದು ಹಾಕಿದ್ವಿ ಸಪೋರ್ಟಿಗೆ. ಹೌದಾ? ಈ ತರ ಅದಕ್ಕೆ ಹಬ್ಬುತ್ತೆ ಅಂತ ಅಂದ್ಬಿಟ್ಟು. ಅಲ್ಲ ಹಬ್ಬುತ್ತೆ, ಇದು ಚೆನ್ನಾಗಿ, ಇದು ಒಳ್ಳೆ ಸ್ಮೆಲ್ ಇರ್ತದೆ. ಆಮೇಲೆ ಇದು ದಾಸವಾಳ, ಕಡ್ಡಿ ಎಲ್ಲ ಒಣಗೋಗಿದೆಯಲ್ಲ, ತಗೊಂಡ್ಬಿಡುದಾ? ಯಾವ್ದು ಹೇಳಿ? ನೀವೇನು ದೇಹಕ್ಕೆ ಬಿಡಿ, ಅದೇ ಬಿದ್ದೋಗ್ತದೆ. ಎರಡನೇ ಕೆಲಸನೇ ಬೇಡ ನಿಮಗೆ, ಅದೇ ಬಿದ್ದೋಗ್ತದೆ ಬಿಡಿ. ಬಾಕಿ ಇವೆಲ್ಲ ಕೊನೆಗೆ ಉಳ್ಕೊಳ್ಳೋದು ಇವೇನೆ ನಿಮಗೆ, ಇವೇ ಉಳ್ಕೊಳ್ಳೋದು. ಇನ್ನು ಆಡು ಕುರಿ ಒಂದು 2 ಬೇಡ. ಇಡ್ಲಿ ಎಲ್ಲ ಮಾಡಿದ್ರೆ ಮಂಗಳೂರು ಕಡೆ ಕೊಡಗಿನ ಕಡೆ ಏನು ಮಾಡ್ತಾರೆ ಅಂದರೆ ಈ ಇದನ್ನ ಮಾಡ್ಬಿಟ್ಟು ಇದ್ರೊಳಗೆ ಎಲೆನ ಹಿಂಗೆ ಹಾಕ್ಬಿಟ್ಟು ಅದ್ರೊಳಗೆ ದೋಸೆ ಥರ ಇದನ್ನ ಆಡಿಸಿ ಹಿಂಗೆ ಇಟ್ಟು ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿಬಿಟ್ಟು ನಮ್ಮ ಜ್ಯೋತಿ ಅಮ್ಮವ್ರು ಅವ್ರ ತೋಟಕ್ಕೆ ಬಂದಾಗ ತಗೊಂಡೋಗಿದ್ರು. ಅವ್ರ ತಂದೆ ಎಲ್ಲ ಇದನ್ನ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಹಿಂಗೆ ಇಟ್ಬಿಟ್ರೆ ಅದೇ ಥರ ಸ್ಮೆಲ್ ಘಮ ಅಂತ ಬರುತ್ತೆ. ಮತ್ತು ಇದು ದೇಹಕ್ಕೆ ತುಂಬ ಒಳ್ಳೆಯದು. ಈ ಅರಿಶಿನ ಚೆನ್ನಾಗಿ ಅರಿದ್ಬಿಟ್ಟು ಒಂದೊಂದು ಅದು ನೀವು ರೆಗ್ಯುಲರ್ ತಗೋದು, ತುಂಬ ಒಳ್ಳೆಯದು. ಎಲ್ಲರಿಗೂ ಅಷ್ಟೇ, ಚಿಕ್ಕ ಮಕ್ಕಳಿಗೆ ನಾವು ಈಗಲೇ ಕೊಡಬೇಕು. ಅರಿಶಿನದಷ್ಟು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದು, ಇಮ್ಯುನಿಟಿ ಪವರ್ನ ಹೆಚ್ಚಿಸೋದು ಬೇರೆ ಯಾವುದೂ ಇಲ್ಲ. ತುಂಬ ಒಳ್ಳೆಯದು ಅರಿಶಿನ. ಯಾವುದೇ ಗಾಯ ಆಗಿದ್ದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬೇಕು. ಇವತ್ತು ಅದು ಔಷಧಿ ಇರುವಂತ ಅರಿಶಿನ ಮಕ್ಕಳು ಬೆಳೆಸ್ಬೇಕಾರೆ ಅಣ್ಣ, ಇವ್ರ ಬಾಡಂತಿರಿಗೆಲ್ಲ ಮೈಗಸಕ್ಕೆಲ್ಲ ನಾನು ಕೊನೆ ಅರಿಶಿನ ತಂದು ಪೌಡರ್ ಪುಡಿ ಮಾಡಿ ಅದೇ ಒಳ್ಳೇದು, ಅದು ಉಪಯೋಗಿಸ್ತಾ ಇದ್ದೆ. ಅಂಗಡಿದ್ದು ತರಲೇಬಾರ್ದು. ಮತ್ತೆ ಎರಡನೇದು, ಇವತ್ತು ಔಷಧಿ ಗುಣ ಇರುವಂತ ಅರಿಶಿನ ಮತ್ತೆ ಶುಂಠಿ ಇವ್ರು ವಿಷ ಹಾಕಿ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ ಅದನ್ನ ಅರಲಿರೋ ಔಷಧಿ ಗುಣಗಳನ್ನೆಲ್ಲ ನಾಶ ಮಾಡಕ್ ಬಿಟ್ಟಿದ್ದಾರೆ. ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಇವ್ರು ಹೆಂಗಾದ್ರಾಗಿ ಇವ್ರ ಆರೋಗ್ಯ ಕೆಡಬೇಕು, ಅದಕ್ಕಿರುವ ವ್ಯವಸ್ಥೆ. ಇದರಲ್ಲಿ ಗೌರ್ಮೆಂಟ್ನವರು ಸುಳ್ಳೆ ಮಕ್ಕಳು, ಬೆರಕೆನ ಮಕ್ಕಳು 1,000 ಕೋಟಿ ತಗೊಂಡು ಈ ಕಂಪನಿನ ತಯಾರು ಮಾಡಿರೋದು. GM ಸೀಡ್ಸ್ ಕುಲಂತರಿ ಹೇಳ್ತೀವಲ್ಲ, ಮುಂದೆ ಏನ್ ಆಗ್ತದೆ ಅಂತ ಹೇಳಕ್ಕೆ ಬರಲ್ಲ. ಸ್ವಾಮೀಜಿಗಳು ಯಾರು ಮಾತಾಡ್ತಾ ಇಲ್ಲ, ಯಾವ ಸ್ವಾಮೀಜಿನೂ ಮಾತಾಡ್ತಾ ಇಲ್ಲ. ಅವ್ರಿಗೆ ಕೃಷಿಗೆ ಟ್ರೈನಿಂಗ್ ಕೊಡ್ತೀವಿ ಅಂದ್ಬಿಟ್ಟು ತುಂಬಾ ಸ್ವಾಮೀಜಿಗಳು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ತಗೊಂಡು ಕೃಷಿ ಡೆವಲಪ್ ಮಾಡ್ತೀವಿ, ಜನರ ಆರೋಗ್ಯ ವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕುಲಂತರಿ ಬಗ್ಗೆ ಯಾವ ಸ್ವಾಮೀಜಿನೂ ಮಾತಾಡ್ತಾ ಇಲ್ಲ. ಹೋಗ್ಲಿ, ಅವ್ರು ಮಾತಾಡೋದು ಬೇಡ, ಸರಿ ಇಲ್ಲ ಅಂದ್ರೆ ಸರಿ ಅಂತಾದ್ರೆ ಹೇಳಿ. ಇಲ್ಲ ಅದು ಹೇಳ್ತಾ ಇಲ್ಲ ಜಾನ್ರು ಇವರು. ದುಡ್ಡು ಮತ್ತೆ ಬಹುತೇಕ NGOs ಗಳಿಗೆ ದುಡ್ಡು ಕೊಡ್ತಾ ಇರೋದು ಈ ಕಂಪನಿಯವರು. ಅದರಿಂದ NGOs ಯಾರು ಮಾತಾಡ್ತಾ ಇಲ್ಲ. ಇವತ್ತು ಯಾರೋ ಬಡ ರೈತರು 4 ಜನ ಅಲ್ಲಿ ಕೂಗಾಡ್ತಾ ಇದ್ದಾರೆ.
ಚಾಮರಾಜನಗರದಲ್ಲಿ ಒಬ್ಬ ಇದ್ರ ಎಲೆ ಮಾರಿ ಎಷ್ಟು 75 ಲಕ್ಷ ಮಾಡ್ಬಿಟ್ಟ ಒಂದೇ ಮರದಲ್ಲಿ. 4 ಎಲೆ 2,000 ರೂಪಾಯಿ, ಒಂದು ಎಲೆ 500 ರೂಪಾಯಿ ಮಾಡ್ದ. ಇದು ಆವಾಗ ಪಾಪ ಅವ್ರ ತೋಟದಲ್ಲಿ ಇದ್ರು ಅವ್ರಿಗೆ ಗೊತ್ತಿಲ್ಲ ಹನುಮ ಫಲ ಇದು ಅಂತ ಜನ. ಲಕ್ಷ್ಮಣ ಫಲ ಇದೆ, ಹನುಮ ಫಲ ಇದೆ, ಸೀತಾಫಲ ಇದೆ, ರಾಮಫಲ ಇದೆ, ಸಮುದ್ರ ಫಲನೂ ಇದೆ. ಸಮುದ್ರ ಫಲ ಅಂದರೆ ಕೆಂಪು ಕಡ್ಡಿ ಥರ ಬರ್ತದೆ ನೋಡಿ, ಅದು ಅದ್ರ ಟೇಸ್ಟೇ ಬೇರೆ. ನೀವು ಬೇರೆ ಹೊರಗಡೆ ಬಾಳೆ ತಿಂದಿದ್ದೀವಿ ಸರ್ ಒಂದು ಮನೆ. ನಾನು ಹೆಂಗಿದೆ ನಾವು ಎಲ್ಲ ಮಡಗಿರ್ತವೆ, ಹಣ್ಣಾಗ್ತದೆ, ಮಡಗಿದ್ದಾವೆ ಹಣ್ಣಾಗ್ತದೆ, ಆ ಥರ ತಿಂದಿದ್ದೀವಿ. ಆದ್ರೆ ಬಹಳ ರುಚಿ ಇರ್ತದೆ. ನೀವು 25 ಹಣ್ಣು ತಿಂದ್ರು ಹೊಟ್ಟೆ ಕೆಡಲ್ಲ. ಅದೇ ನೀವು ಮಾರ್ಕೆಟ್ 4 ತಿನ್ಬಿಡಿ, ವಿಷಯನೇ ನೋಡಿ. ಹುಳ ಬಂದ್ಬಿಡ್ತದೆ ಅಂದ್ಬಿಟ್ಟು ಹಳ್ಳಿ ಹಾಕಲ್ಲ. ಆದ್ರೆ ಹಳ್ಳಿ ಇರೋದ್ರಿಂದಾನೇ ಹುಳುಗಳು ಅದನ್ನ ತಿನ್ಕೊಂಡು ಇದನ್ನ ಬಚಾವ್ ಮಾಡಿರೋ ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಇದನ್ನ ಸೈಂಟಿಸ್ಟ್ಗಳು ಹೇಳ್ಕೊಡಲ್ಲ, ಕೃಷಿ ವಿಜ್ಞಾನಿಗಳು ಹೇಳ್ಕೊಡಲ್ಲ, ಸರ್ಕಾರಗಳು ಹೇಳ್ಕೊಡಲ್ಲ, ಗೊತ್ತಿರೋ ರೈತರು ಹೇಳ್ಕೊಡಲ್ಲ. ನಿಮ್ ಜಮೀನಲ್ಲಿ ಹಳ್ಳ ಹಾಕಿದ್ರೆ ಈ ಬೇರೆ ಹುಳುಗಳು ಬಂದು ನಿಮ್ಮ ಹಲಸಿನ ಗಿಡ ಆ ಗಿಡ ತಿಂದಾಗ್ಲಿ ಅನ್ನೋದಾದ್ರೆ ಅದು ಬೇಡ. ಇಲ್ಲ ಇವ್ ಗಿಡಗಳು ಉಳ್ಕೋಬೇಕಂದ್ರೆ ನೀವು ಹಳ್ಳ ಹಾಕ್ಬೇಕು. ಮತ್ತೆ ಹಳ್ಳಿಂದ ನಿಮ್ಗೆ ಏನಾಗ್ತದೆ, ತೆಂಗಿನ ಗಿಡಕ್ಕೆ ಅದೊಂದು ನುಸಿ 2ನೇ ವರ್ಷದ ನುಸಿ ಹೊಡಿತಲ್ಲ, ಅದ್ರ ಹಳ್ಳನ್ನ ಇದು ಹಾಕ್ಬೇಕು. ಮತ್ತೆ ಇದು ಒಂದೇನು ಗೊತ್ತಾ, ಪ್ರತಿಯೊಬ್ಬ ಮನುಷ್ಯ ಒಂದು 4 ದಿನಕ್ಕೆ ಒಂದ್ಸಲ ರಾತ್ರಿ ಊಟ ಆದ್ಮೇಲೆ 1 ಟೀ ಸ್ಪೂನ್ ಹಳ್ಳನ ಎಣ್ಣೆನ ಕುಡಿದ್ಬಿಟ್ಟು ಮಲಗ್ಬಿಟ್ರೆ ಬೆಳಿಗ್ಗೆ ಅವನ ಹೊಟ್ಟೆ ಅಷ್ಟು ಕ್ಲೀನ್ ಆಗ್ತದೆ. ಮತ್ತೆ ಕಾನ್ಸ್ಟಿಪೇಷನ್ ಅನ್ನೋ ಸಮಸ್ಯೆನೇ ಇರಲ್ಲ. ಇವತ್ತು ಏನ ಕೇಳಿದ್ರೆ ಓ ಮೋದಿ ಬಗ್ಗೆ ಹೇಳ್ತಾರೆ ಅಂತಾರೆ. ಇವತ್ತು ಮೋದಿ 1 ಟೀ ಸ್ಪೂನ್ ಎಣ್ಣೆನ ವಾರದಲ್ಲಿ 1 ದಿನ ಕುಡಿತಾರೆ. ನಮ್ಮ ಇನ್ನೊಬ್ರ ನೀರೆಲ್ಲ ಗಿಡಕ್ಕೆ 2ನೇ ವರ್ಷದಲ್ಲಿ ಕಪ್ಪು ತಲೆ ಹುಳ ಬರುತ್ತೆ ಅಂತ ಅದಕ್ಕೆ ಅರಳು ಬೀಜನ ಚೆಚ್ಚಿಬಿಟ್ಟು ಈ ತರ ಬಾಣ್ಲಿಲಿ ಇಟ್ಬಿಡ್ಬೇಕು. ಆ ಬಾಣ್ಲಿಲಿ ಇಟ್ಟಾಗ ನೋಡಿ ಎಷ್ಟು ಹುಳ ಬಂದ್ ಬಿದ್ದಿದೆ. ಒಂದ್ರಲ್ಲಿ ನೋಡಿ ಸಿಕ್ಕಾಪಟ್ಟೆ ಬಂದ್ಬಿಟ್ಟವೆ, ಎಷ್ಟು ಹುಳ ಬಂದಿದೆ. ಈಗ ಒಂದೊಂದು ಗಿಡ ಇವು ಹುಳ 100 ಗಿಡನ ಸಾಯಿಸ್ತವೆ. ಅದಕ್ಕೆ ಇದು ಬೆಸ್ಟ್. ನೀವು ಏನ್ ಮಾಡ್ಬೇಕು, ಬೇಸಿಗೆ ಕಾಲದಲ್ಲಿ ಒಂದು ಎಕರೆಗೆ 4-5 ಕಡೆ ಇಡೀ ಸಾಕು. ಅರಳನ್ನ ಚೆಚ್ಚಿಬಿಟ್ಟು ನೋಡಿ ಎಷ್ಟು ಹುಳ ಇದು ಹೋಗಿದೆ. ಮತ್ತೆ ಇದನ್ನ ನೀವು ಆಮೇಲೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಜಮೀನಲ್ಲಿ ಈ ಹುಳನೆಲ್ಲ ತೆಗೆದು ಒಂದ್ ಕಡೆ ಮಣ್ಣಲ್ಲಿ ಊತ್ಬಿಟ್ಟು ಅಥವಾ ಎಲ್ಲ ಒಂದ್ ಕಡೆ ದೂರ ಬಿಸಾಕ್ಬಿಟ್ಟು ಇದನ್ನ ಗೊಬ್ಬರವಾಗಿ ಬಳಸ್ಬೋದು. ಇದು ಒಳ್ಳೆ ಗೊಬ್ಬರ. ಇದು ಗೊಬ್ಬರ, ಇದು ಗಿಡಕ್ಕೆ ಸ್ವಲ್ಪ ದೂರದಲ್ಲಿ ಹಾಕ್ಬೇಕು. ತುಂಬಾ ಒಳ್ಳೆಯದು ಹಳ್ಳು. ಈ ತರ ಡಬ್ಬನ ಬಳಸಿ. ಅಥವಾ ಈ ತರ ಡಬ್ಬ ಬಳಸಕ್ ಆಗಲ್ಲ ಅಂದ್ರೆ ನಿಮ್ಮಲ್ಲಿ ಹಳೆಯದಾದ್ರು ಡಬ್ಬ ಇದ್ರೆ ಅದನ್ನು ಬಳಸ್ಬೋದು. ಇಲ್ಲಿ ಬನ್ನಿ ಇನ್ನು ಇದು ಚೆರಿ. ಈಗ ನೋಡಿ ತೆಂಗಿನ ಗಿಡ ಏನ್ ಲುಕ್ಕಲ್ಲಿ ಬರ್ತದೆ ನೋಡಿ. ನೋಡಿ ಗಿಡದ ಲಕ್ಷಣ ನೋಡಿ ಹೆಂಗಿದೆ ಅಂತ. ಈಗ ಎಷ್ಟು ತಿಂಗಳಾಯ್ತು ತೋಟ ಮಾಡಿ? 1 ವರ್ಷ. 1 ವರ್ಷ ಇಲ್ಲ ಮೇಲೆ 1 ವರ್ಷದ ಮೇಲೆ 1 ವಾರ. 1 ವರ್ಷದ ಮೇಲೆ 1 ವಾರನಾ? ನೋಡಿ 1 ವರ್ಷದ ಮೇಲೆ 1 ವಾರ ಇದೆ. ಕೆಲಸ ಮುಗ್ದು 1 ವರ್ಷ ಆಗಿಲ್ಲ. ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡುವಾಗ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ತೆಂಗಿನ ಗಿಡ ಒಂದು ಹಾಕಿರ್ತೀವಿ, ಇನ್ನು ಸುತ್ತ ಡ್ರಿಪ್ ಲೈನ್ ಒಂದು ಮಾಡ್ಕೊಂಡಿರ್ತೀವಿ. ಆಮೇಲೆ 1 by 1 ಗಿಡಗಳು ಮಾಡಿರ್ತೀವಿ. ಅಂದ್ರೆ 1 ವರ್ಷ ಅಂತ ಇಟ್ಕೊಳ್ಳಿ. ನೋಡಿ 1 ವರ್ಷಕ್ಕೆ ಗಿಡನೇ ಒಂದು ಯಾವುದಮ್ಮ? ಹೌದಮ್ಮ, ಇದು ಸೀತಾಫಲ. ಇದು ಸೀತಾಫಲ. ಆಮೇಲೆ ನೋಡಿ ಇದು ವಾಟರ್ ಆಪಲ್. ಇದು ವಾಟರ್ ಆ್ಯಪಲ್ಲು. ಎಲ್ಲ ಥರದ ಗಿಡ ಇದೆ, ಎಲ್ಲ ಇದೆ, ನೀವು ಬುಕ್ ಮಾಡಿಲ್ಲ ಅಷ್ಟೇ. ಇದು ವಾಟರ್ ಆ್ಯಪಲ್ಲು. ಅದು ತೆಂಗಿನ ಗಿಡ ನಾವು ಯಾಕಲ್ಲಿ ಹಾಕಿದ್ದು ಅಂದರೆ ಆ ಗಿಡ ಯಾಕೋ ವೀಕ್ ಅಂತ ಇದೆ ನಮಗೆ. ಅದ್ರ ಬದಲಿಗೆ ಇದು ಪಿಕಪ್ ಆಗಲಿ ಅಂತ. ಮತ್ತು ಅದು ಬೆಳೆದ ಮೇಲೆ ಏನಾಗ್ತದೆ ನೋಡಿ, ಎಲ್ಲ ನಾವು ಬೇಲಿಲಿ ಹಾಕ್ತೀವಲ್ವಾ, ಸ್ವಲ್ಪ ಕವರ್ ಮಾಡಪ್ಪ ಪರಿಚಯ. ಇದು ಹಳೆ ಗಿಡ. ಇದೇನಾಗ್ತದೆ, ಇದ್ರದ್ದು ಯಾವ ಕ್ವಾಲಿಟಿ ಗಿಡ ಹಾಕಿದಾರೋ ಅದನ್ನು ಗೊತ್ತಿಲ್ಲ. ಬಟ್ ಇದೇನಾಗ್ತದೆ, ಇದು ಬೆಳೆದು ಹೋದರೆ ಆ ತೋಟದಲ್ಲಿ ಅರ್ಧ ತೆಂಗಿನಕಾಯಿ ಅವ್ರಿಗೆ ಬೀಳ್ತದೆ, ಅರ್ಧ ನಮ್ಗೆ ಬೀಳ್ತದೆ. ಅದಕ್ಕೆ ನಾವು ಏನು ಮಾಡಿದ್ರೆ 15 ಅಡಿ ಒಳಗಡೆ ಈ ಥರ ಗಿಡ ಹಾಕೊಂಡಿದ್ದೀವಿ. ಇವತ್ತು ಈ ಗಿಡ ಉಳಿಯೋಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಟ್ಯಾಪ್ ಇಟ್ಟಿದೆ. ಇದ್ರೆ ಗಿಡಗಳು ಹೊಡೆದ ಎಲ್ಲ ತಿನ್ಕೊಂಡಾಗ ಏನಾಗ್ತದೆ, ಇದಕ್ಕೆ ಹುಳ ಬೀಳೋದು ತಪ್ಪು. ಇನ್ನೇನು ಮುಟ್ಟೋದೇನು ಬಿಡಿ, ಇದ್ರ ಪಾಡಿಗೆ ಇದು ಮೇಲೆ ಹೋಗ್ತದೆ. ಇದೆಲ್ಲ ನಿಮಗೆ ಒಂದು 5 ವರ್ಷ ಕಟಾವು ಬಂದ್ಬಿಡ್ತದೆ. ಆಮೇಲೆ ಇದು ಉಳ್ಕೊಳ್ತದೆ, ಇದು ಮತ್ತೆ ಇದು 2 ಉಳ್ಕೊಳ್ತದೆ. ಇದು 25 ವರ್ಷಕ್ಕೆ ಸ್ವಲ್ಪ ಸ್ಲೋನೇ ಇದು. ಅದಕ್ಕೆ 20 ವರ್ಷ ಇದೆ ಟೈಮು. ಅದಕ್ಕೆ 25 ವರ್ಷ ಟೈಮ್. ನೋಡಿ ಹೆಬ್ಬೆವೆಲ್ಲ ಮೇಲೆ ಹೋಗ್ತದೆ. ಇದಕ್ಕೂ ಮೆಣಸು ಹಬ್ಬಿಸ್ಬೋದು. ಆದರೆ ಅಗಸೆ ಅದಕ್ಕೆ ಇದು 4-5 ವರ್ಷ ಬೇಕು. 4 ವರ್ಷ ಆಗಬೇಕು. ಅಗಸೆ ಹಂಗಲ್ಲ, ಈ ವರ್ಷನೇ ಹಬ್ಬಿಸ್ಬೋದು. ಮತ್ತೆ ಈ ಮಣ್ಣು ನಿಮ್ಗೆಲ್ಲವಾಗಲೂ ಅಷ್ಟೇ, ಈ ಸತ್ತೆನ ಕಿಟ್ಬಿಟ್ಟು ಹಸಿ ಸತ್ತೆನ ಯಾರು ಪಕ್ಕಕ್ಕೆ ಹಾಕ್ಬಾರ್ದು. ಹಾಕಿದ್ರೆ ಒಂದು ಸ್ವಲ್ಪ ಇದು ಹಸಿ ಇದು ಹಾಕಿದ್ರೆ ಫಂಗಸ್ ಸ್ಟಾರ್ಟ್ ಆಗ್ತದೆ. ಬೇಕಾದ್ರೆ ಒಣಗಿದ್ನ ಹತ್ರಕ್ಕೆ ಹಾಕಿ, ಯಾವುದೇ ಕಸ ಕಟ್ಟಿದ್ರೆ ಗಿಡಕ್ಕೆ ಮಲ್ಚಿಂಗ್ ಮಾಡುವಾಗ ಒಣಗಿದ್ನ ಪಕ್ಕಕ್ಕೆ ಮುಟ್ಟಿದಂಗ್ ಬೇಕಾದ್ರೆ ಹಾಕಿ. ಅದೇ ಹಸಿನ ಮಾತ್ರ ಮುಟ್ಟಿದಂಗೆ ಹಿಂಗೆ ಹಾಕ್ಬಾರ್ದು. ಅದು ಹ್ಯೂಮಸ್ ಇದಾಗ್ಬಿಟ್ಟು ಅದು ತೊಂದರೆ ಆಗ್ತದೆ. ಸ್ವಲ್ಪ ದೂರ. ಮತ್ತೆ ಉರುಳಿ ಹಾಕ್ಬಿಡಿ. ಉರುಳಿ ಹಾಕ್ಲೇಬೇಕು. ಮನೆಯಲ್ಲಿ ಸಾಂಬಾರಿಗೆ ಉರುಳಿ ಹಾಕ್ಲೇಬೇಕು, ಜಮೀನಿಗೆ ಉರುಳಿ ಹಾಕ್ಲೇಬೇಕು. ನಾನು ಆಗ್ತಾ ಇದೆ.
ನಾವು ಆಗ್ತಾ ಇದ್ವಲ್ಲ ಏನೇ ಸಾಕು ಸ್ವಲ್ಪ ದಿನ ಸಾಕು ಅನ್ನೋ ವಿಚಾರನೇ ಇಲ್ಲ. ನೈಟ್ರೋಜನ್ ಫಿಕ್ಸೇಷನ್ ಆಗುವಷ್ಟು ಭೂಮಿ ಸ್ಮೂತ್ ಆಗಿ ನೋಡಿ. ಇಲ್ಲಿ ಮಣ್ಣು ಎಷ್ಟು ಸ್ಮೂತ್ ಆಗಿ ನೋಡಿ, ಇಲ್ಲಿ ನೋಡಿ ನೋಡಿ. ಮತ್ತೆ ಇದು ಕಾರಣ ಏನು? ಉರುಳಿ ಆಗಿದ್ರೆ ಮಣ್ಣು ಸ್ಮೂತ್ ಆಗಿರ್ಬೇಕು. ಮಣ್ಣು ಯಾವಾಗಲೂ ಸ್ಮೂತ್ ಆಗಿರ್ಬೇಕು ಮತ್ತೆ ಕೂಲ್ ಆಗಿರ್ಬೇಕು. ಮತ್ತೆ ಎರಡನೇದು ಮಳೆ ನೀರು ಬಿಸಿಲು ಬಿಡಬಾರ್ದಲ್ವಾ ನೇರವಾಗಿ, ಅದು ಮುಖ್ಯ. ಉರುಳಿ ಆಗ್ತಾ ಇರಿ. ಸ್ವೀಟ್ ಅದು, ಅದಕ್ಕೆ ಅದು ಬಂದು ಅಟ್ಯಾಕ್ ಮಾಡೋದು. ಅದಕ್ಕೆ ಮರಳು. ಸದ್ಯ ನಿಮ್ಮಲ್ಲಿ ತೆಂಗಿನ ಗಿಡ ಅಷ್ಟು ಹೋಗಿಲ್ಲ. ಇಲ್ಲ, ಅದು ಯಾಕೆಂದ್ರೆ ಅರಳಿ ಇಟ್ಟೋದ್ರಿಂದ. ಇಲ್ಲದೆ ಹೋಗಿದ್ರೆ ಈಗ ಎಷ್ಟೊತ್ತಿಗೆ ಎಷ್ಟೋ 8-10 ಗಿಡ ಹೋಗ್ಬಿಡು. ಇದು ವಾಟರ್ ಆಪಲ್, ಇದು ವಾಟರ್ ಆಪಲ್ ನೋಡಿ ಇಲ್ಲಿ. ಏನಪ್ಪ ಇದು? ಇಲ್ಲ, ಇನ್ನು 2 ಕಡೆ ಬೂತ್ ಹಾಕ್ಬಿಟ್ಟಿಲ್ಲ. ಅಲ್ಲ, 700 ಹುಳ ಎಲ್ಲ ಇಲ್ಲೇ ಐತಲ್ಲ. ಅಯ್ಯೋ ಅಂತ ಮಡಗಿರೋದು ಇಲ್ಲ, ಎತ್ತಾಕ್ಬಿಟ್ಟು. ಅಯ್ಯಪ್ಪ, ಎಷ್ಟು ಹುಳ ಬಿದ್ದೈತಿ ಇಲ್ಲಿ. ಆ ಕಡೆನೂ ಅಷ್ಟೇ, 2ರಲ್ಲಿ. ಅಲ್ಲ, ಸ್ವಲ್ಪ ಇದೆಯಾ ಇಲ್ಲಿ? ಅಲ್ಲಲ್ಲ, ಇದೇ ತರ ಅಲ್ಲಿ 2ಕ್ಕೆ ಇದೇ ತರ ಸೇಮ್. ಇವು ಕಮ್ಮಿ ಅಂದ್ರೆ 100 ಗಿಡ ಬಲಿ ಹಾಕ್ಬಿಡು. ಇದು ನಿಮ್ ತೋಟದಲ್ಲಿ, ನಿಮ್ ತೋಟದಿಂದ ಸುತ್ತಮುತ್ತ ಇರೋರಿಗೆಲ್ಲ ರಕ್ಷಣೆ ಆಯ್ತಿದ್ದು. ಒಳ್ಳೇದಲ್ಲ. ಅಲ್ಲ, ಅದೇ ಹೇಳೋದು. ಈಗ ಇದೆಲ್ಲ ತೆಗೆದ್ಬಿಟ್ಟು ಊತಾಕ್ಬಿಡ್ಲಾ? ಊತಾಕ್ಬಿಡಿ. ಇಲ್ಲಿ ಭೂಮಿಯಲ್ಲೇ ಬೇಕಾದ್ರೆ ಒಂದ್ ಕಡೆ ಊತಾಕ್ಬಿಡಿ. ಅದೇ ಭೂಮಿಲಿ ಹಾಕ್ತೀನಿ, ಗೊಬ್ಬರ ಆಯ್ತಲ್ಲ, ತೋರ್ಸ್ಬೇಕು ಅಂದ್ಬಿಟ್ಟು ಸುಮ್ಮನೆ. ಅಲ್ಲ ಕರೆಕ್ಟ್ ಒಳ್ಳೆ. ನಾನು ಇಷ್ಟು ಬಿದ್ದೆಲ್ಲ ನೋಡಿಲ್ಲ, ಹೇಳಿದ್ದೆ ನಾನು 4-5 ಬೀಳ್ತಾರೆ ಅಂತ. ಅಲ್ಲಿ ಇನ್ನೂ 2 ಇದೇ ತರ ಸೇಮ್ ನೋಡಪ್ಪ. ಅಲ್ಲೂ ಬಿದ್ರು, ಈ ಬಿದ್ರು ಮುಳ್ಳು ಬಿದ್ರು ಚೆನ್ನಾಗಿ ಬಂದ್ಬಿಡ್ತದೆ. ಬಿದ್ರಲ್ಲಿ ಇದು 2 ಮುಳ್ಳು ಬಿದ್ರ. ಇದು ನೀರಿನ ಮಾಯಿಶ್ಚರ್ ಚೆನ್ನಾಗಿ ಕಾಪಾಡ್ಕೊಳ್ತದೆ. ಇದು ಮುಳ್ಳು ಬಿದ್ರು, ಇದು ಚೆನ್ನಾಗಿ ಬರ್ತದೆ. ಈಗ ನಿಮ್ಗೆ ಇನ್ನೊಂದು 1-2 ವರ್ಷದಲ್ಲಿ ಇದು ಅದು ಮುಟ್ಟಿ ಬಿಡ್ತದೆ. ಇದು ಇನ್ನೂ ಇದು 1 ವರ್ಷ ಆಗಿಲ್ಲ ಅಲ್ಲ. ಬೇಕು 100 ಪಕ್ಷಿಗಳ ಆಶ್ರಯ. ಮತ್ತೆ ಬೋರ್ ಅಲ್ಲಿ ನೀರು ರೀಚಾರ್ಜ್ ಮಾಡ್ತದೆ ಇದು. ನೋಡಿ ಇಲ್ಲಿ ಹಳ್ಳ ಇದೆಯಲ್ವಾ, ಅದರಿಂದ ಈ ನೀರು ಇಲ್ಲಿ ಸೆಲೆನ ತಡ್ಕೊಳ್ತದೆ ಇದು. ಮತ್ತೆ ಇದು ಸುಬಾರುಬ, ತುಂಬಾ ಒಳ್ಳೆ ಗಿಡ ಇದು. ಈಗ ನಾವು ಇನ್ನೊಂದು ಸುಬಾರುಬ ತಂದಿದೀವಿ, ಅದನ್ನ ಒಂದ್ ಕಡೆ ಹಾಕಿ. ಇದು ತುಂಬಾ ಒಳ್ಳೆ. ಇದು ಜನ ರಿಟೈರ್ಡ್ ಆಗ ಮೊದಲೇ ಹೊಂಟೋಗ್ಬಿಡ್ತಾರೆ. ಇನ್ನು ಎಷ್ಟೋ ಜನ ರಿಟೈರ್ಡ್ ಆದ್ಮೇಲೆ ಅವರು ಆಸೆ ಎದ್ದು ಬಿಡ್ತಾರೆ. ನನಗೆ ನಿಮ್ಮನ್ನ ತುಂಬಾ ಖುಷಿ ಆಗೋದು ಯಾಕೆಂದ್ರೆ ನೀವು ನಿವೃತ್ತಿ ಆದ್ಮೇಲೆ ಒಬ್ರು ಯುವಕರ ತರ ಓಡಾಡ್ಕೊಂಡು ಎಲ್ಲವನ್ನ ಮಾಡ್ಕೊಂಡು ಮಾಡ್ತಾ ಇದ್ರಲ್ಲ. ಖುಷಿ ಇದೆ. ನಮ್ ಜಮೀನು ವ್ಯವಸಾಯ ಮಾಡ್ಬೇಕು, ನಮ್ಗೆ ಕೆಲಸ ಮಾಡ್ಬೇಕು ಅದೇ ಆರೋಗ್ಯದ ಗುಟ್ಟು. ಅಲ್ಲಲ್ಲ, ನಾನ್ ಎದ್ದು ಏನಿದೆಯೋ ಅದನ್ನ ಬಂದ್ ಮಾಡ್ತಾ ಇರೋದೆ. ಯಾಕಂದ್ರೆ ನಾವ್ ಇಲ್ಲೇ ಹುಟ್ಟಿ ಹಳ್ಳಿಲೇ ಸಿಟಿಲಿ ಅಷ್ಟು ದಿವಸ ಇದ್ದಿದ್ದು. ಈಗ ತುಂಬಾ ಜನ ಸಿಟಿಲಿ ಇದ್ ಬಿಡ್ತಾರೆ. ಸಿಟಿ ಬಿಟ್ಟು ನೀವು ಯಾವಾಗ ತೋಟಕ್ಕೆ ಬಂದಲ್ವಾ, ಅದರಿಂದ 1.5 ತಿಂಗಳಾಯ್ತು ನಾನ್ ಬೆಂಗಳೂರಿಗೆ ಹೋಗಿಲ್ಲ. ಹೌದು, ದಿನ ಬೆಂಗಳೂರಲ್ಲಿ ಒಳ್ಳೆ ಖಾಲಿ ಜಾಗದಲ್ಲಿ ಎಲ್ಲಾ ತರಕಾರಿನೂ ಬೆಳೆದಿದ್ದೆ. ಅದೇ ಇಂಟ್ರೆಸ್ಟ್ ನಿಮ್ಗೆ ಇಲ್ಲಿ ತೋಟ ಮಾಡೋ ಕಾರಣ. ಇಲ್ದ್ರೆ ಆಗ ಬರಲ್ಲ ಅದು. ಅದೇ ನಿಮ್ ಮಕ್ಕಳ ಮೇಲೆ, ಅವ್ರ ಮೇಲೆ, ಬೇರೆಯವ್ರ ಮೇಲೆ ಪರಿಣಾಮ ಬೀರೋದು ಅದೇನೆ. ನಮ್ ತಾಯಿ ಏನ್ ಮಾಡಿರ್ತಾರೋ ಬೇಜಾರ್ ಬಿಡ್ಕೊಂತಾರೆ. ಯಾಕಲ್ಲೋ ಕಷ್ಟ ಬೀಳ್ತೀರಾ ಏನ್ ಕಷ್ಟನ ಇದು ಅಂತಾರೆ. ಅಯ್ಯೋ, ನೋಡಕ್ಕಾಗಲ್ಲ, ಹಂಗ ಅನ್ನಿಸ್ತದೆ ಅವ್ರಿಗೆ ಅಷ್ಟೇ. ಇಲ್ಲ, ನಾವು ಏನಂತ ಹೇಳಿದ್ರೆ ಇದೆಲ್ಲ ನಮ್ಮ ಸ್ವಂತ ಆಯ್ಕೆಗಳಿವೆಲ್ಲ. ಈ ಸ್ವಂತ ಆಯ್ಕೆಗಳು. ನಾವು ಇವಾಗ ಇವರು ಮಾಡ್ದಾಗ ಬೇಜಾರಾಯ್ತು ನನ್ಗೆ. ಸುಳ್ಳೇನು, ಯಾಕೆ ಇಷ್ಟು ಬಂಡವಾಳ ಆಗ್ತಾರೆ, ಯಾಕೆ ಮಾಡ್ತಾವ್ರೆ, ಯಾಕೆ ನಮ್ ತಲೆ ತಿಂತಾರೆ. ಒಂದು ಮೆಂಟಾಲಿಟಿ ಆತರ ಐತೆ ನಮ್ಗೆ. ಸ್ಟಾರ್ಟಿಂಗ್ ಅಲ್ಲಿ 1 ವಾರ 2 ವಾರ ಹಂಗಿತ್ತು. ಇದೇನಪ್ಪ ಈ ಅಪ್ಪ ಬಂದ್ರೆ ಒಂದ್ಸಲ ಹಿಂಗ ಊಟ ಇದ್ದಾನೆ, ಹಂಗ ಹೇಳ್ತಾನೆ. ಈಗ ಅತ್ಲಾಗ ಅಲ್ಲಿನಗೂ ಏನ್ ಹೇಳಂಗಿಲ್ಲ, ಈ ಅಪ್ಪನಿಗೂ ಏನ್ ಹೇಳಂಗಿಲ್ಲ. ಆತರ ಮೆಂಟಾಲಿಟಿ ನಿಜಾಲುವೆ. ಈಗ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನುವಂತ ಹೃದಯ ಪೂರ್ತಿವಾಗಿ ಮಾತಾಡ್ಬೇಕು ಅಂತ ಖುಷಿ ಅನಿಸ್ತದೆ. ಅದು ತಿಳುವಳಿಕೆ ಇಲ್ಲದೆ ಮಾತಾಡೋದೇ ಬೇರೆ, ತಿಳುವಳಿಕೆ ಇದ್ದು ಮಾತಾಡೋದೇ ಬೇರೆ. ಅದು ಕರೆಕ್ಟ್. ಹೌದು. ಈಗ ಆಗ ತಿಳುವಳಿಕೆ ಇಲ್ಲ ನಮ್ಗೆ. ಇದು ಮಾಡಿದ್ರೆ ಏನಾಗ್ತದೆ, ನೋಡುವ ಮನಸ್ಸು ಸ್ವಲ್ಪ ಅಸಮಾಧಾನ ಆಯ್ತು ನಿಮ್ಗೆ. ಯಾಕಂದ್ರೆ ಎಲ್ಲಾ ಕಡೆನೂ ಅಷ್ಟೇ, ಎಲ್ಲಾ ಮಕ್ಳು ನೀರು ಅವ್ರ ಮಕ್ಕಳು ಅಳಿಂದಿರು ಏನಾದ್ರು ಹೇಳಿದ್ರೆ ಅವ್ರು ಏನಿದು ಯಾರೋ ಏನೋ ಇವ್ರಿಗೆ ಟೊಪ್ಪಿ ಹಾಕಕ್ ಬಂದ್ಬಿಟ್ಟವ್ರ, ನಮ್ಮ ಎದುರಿಗೆ ಅವ್ರಿಗೆ ಟೊಪ್ಪಿ ಹಾಕ್ಸ್ಬೇಕಲ್ಲ ಅಂತ ಇರ್ತದೆ. ಮಾತಾಡಕ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಅವ್ರು ಇಷ್ಟ ಆಗಿರ್ತಾರೆ, ಅವ್ರು ಮಾಡಿಸ್ತಾ ಇರ್ತಾರೆ. ಈ ಮಧ್ಯದಲ್ಲಿ ನಾವ್ ಏನಾದ್ರು ಅಂದ್ರೆ ಇತ್ಲಾಗಿ ಹೆಣ್ಣಂಗೂ ಇಲ್ಲ, ನೀವ್ ಇತ್ಲಾಗ ಅನ್ನೋಂಗಿಲ್ಲ. ಈಗ ಮಾಡಿ ಈಗ 1 ವರ್ಷ ಆಯ್ತಲ್ವಾ, ನಿಜವಾದ ನಿಮ್ಮ ಅನುಭವ ಹೇಳಿ ನೋಡ. ಅದೇ ಸರ್, ನಾನು ಹೇಳಿಲ್ಲ. ಈಗ ನಿಮ್ಮ ಹತ್ರ 2 ನಿಮಿಷ 5 ನಿಮಿಷ ಏನಾರು ಮಾತಾಡ್ಬೇಕು ಅಂದ್ರೆ ಇದ್ರ ಬಗ್ಗೆ ಕೇಳ್ಕೋಕೆ, ಬೇರೆ ಏನಿಲ್ಲ. ಹೌದು. ಈಗ ನಿಮ್ಗೇನೀಗ 3 ತರದ ತೋಟ ಮಾಡಿದಿರಿ. ಈಗ ನೀವು ಇದೊಂಥರ,
ಪಕ್ಕದಲ್ಲಿ ಒಂಥರ ಮಾಡಿದ್ರಿ, ಇನ್ನೊಂಥರ ತೋಟ ಇದೆ, ಅದು ಬಹಳ ಒಳ್ಳೆ ಯಶಸ್ವಿ ತೋಟ ಅದು. ಯಾಕಂದ್ರೆ ಬಂದವ್ರೆ ಭಾನುವಾರ ತೋಟ ಹೋಗ್ಬಿಟ್ಟಿಲ್ಲ ಅವರು. ನಾನು ಎಲ್ಲೋ ಹೊಂಟಾಗಿದ್ದೆ, ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬಂದೆ. ಎಲ್ಲಿ ಅಟ್ಲೀಸ್ಟ್ ತೋಟಕ್ಕೆ ಹೆಂಗದೆ ಅಂತ ನೋಡ್ಕೊ ಬಂದ್ರೆ ನೋಡ್ಲಿಲ್ಲ. ಏನ್ ಮಾಡ್ಬೇಕೀಗ? ಈ ಗೌರಿ ಹಬ್ಬ ದಿವಸ ಬಂದು ಗಿಡಗಳೆಲ್ಲ ಹಾಕೋದ್ರೇನು ಫ್ರೆಂಡ್ಸ್ ಎಲ್ಲ ಬಂದು ಸರಿ ಹಾಕಿದ್ರು ಬಂದ್ರಲ್ಲ ಮೊನ್ನೆ ಹೋದವ್ರು ಅದಕ್ಕೆ ನಾನು ಹೋಗಿ ಇವ್ರು ನಾವು ಉಳ್ಳಿ ಹಾಕ್ತೋ, ನಾನು ಹೋಯ್ತಿರ್ಲಿಲ್ಲ, ಇವರೇ ಬರುವಂತ ಕರ್ಕೋದ್ರು. ಸತ್ವಲ್ಲಿ ಹೇಳ್ತಾ ಇದ್ದೀನಿ, ಬನ್ನಿ ಹಾಕ್ಬಿಟ್ಟು ಬಂದ್ಬಿಡೋಣ ಅಂದ್ರೆ ಇನ್ನೇ ಇವ್ರೆ ಮಾತ್ ಬೇರೆಕ್ಕಾಗಲ್ಲ ಅಂತ ಹೋಗ್ತೀನಿ. ಅದು ಹಂಗೆ ಆಗಿದೆ ಇವಾಗ. ಈಗ ಈ ಗಿಡಕ್ಕೂ ಇಲ್ಲಿ ನಟ್ಟಿರೋ ತೆಂಗಿನ ಗಿಡಕ್ಕೂ ನೀವು ಪಕ್ಕದಲ್ಲಿ ನಟ್ಟಿರೋ ತೆಂಗಿನ ಗಿಡಕ್ಕೂ ಆ ತೆಂಗಿನ ಗಿಡಕ್ಕೂ ಇವಾಗ ನಿಮ್ಗೆ 3 ಅನುಭವನೂ ಆಗ್ತದೆ. ನಾನು ಬಿಡಿಸಿ ಇದನ್ ಮಾಡ್ದೆ. ಈಗ ನನಗೆ ಆರೈಕೆ ಮಾಡಿದ್ರೆ ಆರೈಕೆ ಆಗತ್ತಾ? ನಿನ್ ಮಗಳಿಗೆ ಆರೈಕೆ ಮಾಡಿದ್ರೆ ಹಂಗೂ ಹೇಳ್ದೆ ನಾನು. ನಾನು ಭಯಗೆ ಅಂದ್ರೆ ನಂದೇನಿದ್ರು ನೇರವಾದ ಮಾತು, ಬೇಕಾದ್ರೆ ಕೇಳ್ಬೋದು, ಬೇಡದಾರೆ ಬಿಟ್ಬಿಡ್ಬೋದು. ಅಷ್ಟೇ ಅಷ್ಟೇ ಹೇಳ್ದೆ ಹುಡುಗ ನಾವು ಹೇಳ್ದೆ. ಇಲ್ಲ ಅದನ್ನೇ ಹಾಕ್ತೀನಿ ಅಂದ್ರು. ಅದ್ಯಾರೋ ಹೇಳಿದ್ರಂತೆ, ಬಂದ್ರು, ಅವ್ರೇ ಗುಂಡಿ ಹೊಡ್ಸಿದೆ, ಅವರೇ ಕರ್ಕೊಂಡ್ ಬಂದ್ರು, ಅವರೇ ಹಾಕಿದ್ರು ದಾರ ಹಿಡ್ಕೊಂಡು ಹಾಕಿ ಅಂದೆ. ಅವತ್ತು ಇವ್ರಿಲ್ಲ, ಊಟ ಇಲ್ಲ ಯಾರಿಗೂ. ನಾನ್ ತರಿಸ್ತಾರೆ ಅಂದ್ರೆ ನಮಗೂ ಊಟ ಇಲ್ಲ. ತುಂಬಾ ಒಳ್ಳೆಯದು ಇದಪ್ಪ, ನೋಡಿದ್ರೆ ತಿನ್ಬೋದಪ್ಪ. ಇಲ್ಲ ಇದು ಗಿಡ ಗಿಡ ಇಟ್ಕೊಂಡು ನೋಡಿ ಇಲ್ಲಿ ಬಿಟ್ಟಿದೆ ನೋಡಿ. ಹೇಳ್ತೀನಲ್ಲ, ಕೇರಳದಲ್ಲಿ ನಿಮ್ಮ ನೇಚುರೋಪತಿ ಸೆಂಟರ್ಗಳೆಲ್ಲ ಇದು ಕೊಡ್ತಾರೆ. 200 ರೂಪಾಯಿ ಒಂದು ಕಷಾಯ ಇದು. ಇಟ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಳ್ಳಿ. ಸಿಕ್ಕದವ್ರಿಗೆ ಅಷ್ಟೇ. ಏನ್ ನೋಡಿ ಇಲ್ಲಿ, ಏನ್ ನೋಡಿ ಇದು ಇದು ಆಯ್ತಾ? ನೋಡಿ ಇದನ್ನ ಈಗ ನಿಮ್ ಕೈಯಲ್ಲಿರೋ ಮಗುಗೆ ನೀವು ಆಹಾರ ಕೊಡ್ಬೇಕು. ನಾವೇನ್ ಮಾಡ್ತಾ ಇದೀವಿ ಇವತ್ತು? ವಿಷವನ್ನ ತಿನ್ನಿಸ್ತಾ ಇದೀವಿ. ಆಮೇಲೆ ಆ ವಿಷವನ್ನ ತಿನ್ನಿಸ್ಬಿಟ್ಟು ಆ ಮಗು ಆರೋಗ್ಯಕರವಾಗಿರ್ಲಿ ಅಂತ ಏನ್ ಅರ್ಥ? ಈಗ ನಮ್ಮೆಲ್ಲ ಮಠಾಧಿಪತಿಗಳು ಏನ್ ಹೇಳ್ತಾರೆ? ಎಲ್ಲಾರು ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಆ ಸರ್ವೇ ಜನ ಸುಖಿನೋ ಭವಂತ ಆಗಿರ್ಬೇಕಾದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಆಹಾರ ಚೆನ್ನಾಗಿರ್ಬೇಕಲ್ವಾ? ಯಾಕೆ ಮಠಾಧಿಪತಿಗಳು ಬಾಯ್ ಬಿಡ್ತಾ ಇಲ್ಲ? ದುಡ್ಡು ಐತದಲ್ಲ, ಅದು ಹೋದವ್ರಿಗೆ ಸೂಟ್ಕೇಸ್ ಹೊಂಟಾಯ್ತದೆ. NGOಗಳು ಕುಲಾಂತರಿ ಬಗ್ಗೆ ಮಾತಾಡ್ತಾ ಇಲ್ಲ. ಮಠಾಧಿಪತಿಗಳು ಅಟ್ಲೀಸ್ಟ್ ಸರಿ ಕಾಣಂದ್ರೆ ಅಂತಾದ್ರೂ ಹೇಳಿ, ಅದು ಹೇಳಲ್ಲ ಅವರು. ಇಲ್ಲಿ ನಮ್ಮಲ್ಲಿ ದೊಡ್ಡ ದುರಂತ ಒಂದು ಅಪಾಯ ಬಂದಿರೋದು. ಅಮ್ಮ ನೀವು ಅಲ್ಲಿ ಒಂದ್ ನುಗ್ಗೆ ಗಿಡ ಇಟ್ಕೊಂಡು ನಮಗೂ ನುಗ್ಗೆಕಾಯಿ ಎಲ್ಲ ಕೊಟ್ರಿ ತುಂಬಾ. ಇಷ್ಟು ನುಗ್ಗೆ ಗಿಡದಲ್ಲಿ ಏನ್ ಮಾಡಿದ್ರಿ ಈ ಸರಿ? ಹೋದ್ಸಲಿ ಸ್ವಲ್ಪ ಅಂಗಡಿ ಕೊಟ್ಬಿಟ್ರೆ, ಅವರೇ ಬಂದೆ ತಗೊಂಡೋದ್ರು. ಅಂದ್ರೆ ನಾವು ಬಂದವ್ರಿಗೆಲ್ಲ ರಿಲೇಟಿವ್ ಅದು ಕೊಡ್ಬೇಕು. ನಾವು ಕೊಡೋದು ಎಷ್ಟು ಕೊಡೋದು ಕಲ್ತಿದ್ದೀವಿ. ಮಾರೋ ಯಾವ್ದೇ ನಾನು ಮಾಡ್ಕೊಂಡ್ರು ನಾನ್ ಬೇಡ ಅನ್ಕ್ ಹೋಗಿಲ್ಲ. ಅದು ಅವ್ರು ಮುಂದೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ತೆಂಗಿನಕಾಯಿಯಲ್ಲಿ ಹಾಲು ಮಾಡ್ಕೊಳ್ಳಿ. ತೆಂಗಿನಕಾಯಿಯಲ್ಲಿ ಹಾಲು ಮಾಡ್ಕೊಳ್ಳಿ. ಬೇರೆ ನಂದಿನಿ ಹಾಲಾಗ್ಲಿ ಬೇರೆ ಹಾಲು ಏನು ಬಳಸಕ್ ಹೋಗ್ಬಿಡಿ. ಅದು ತುಂಬಾ ಒಳ್ಳೇದು. ತೆಂಗಿನಕಾಯಿಯಲ್ಲೇ ನೀವು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸಿ ಮಾಡ್ಬಿಟ್ಟು ಅದ್ರದ್ದು ಹಾಲನ್ನ ಸೋಸ್ಕೊಂಡು ಅದಕ್ಕೆ ನೀವು ಬೆಲ್ಲ ಹಾಕಿ ಕುದಿಸಿ 1-2 ಏಲಕ್ಕಿ ಹಾಕೊಂಡು ಕುಡಿದು ನೋಡಿ, ಭೂಮಿ ಮೇಲೆ ಇಂಥ ಆಹಾರ ಇತ್ತಾ ಅಂತ ನಿಮಗೆ ಡೌಟ್ ಬರ್ತದೆ. ಅಷ್ಟು ರುಚಿ ಇರ್ತದೆ. ಅದನ್ನ ಹೆಪ್ಪ ಹಾಕೋಬಹುದು. ನಮ್ಮ ಒಂದಿನ ನಮ್ಮ ಹೆಪ್ಪ ಹಾಕೋಬಹುದು. ಹೆಪ್ಪ ಹಾಕೊಂಡು ಅದರಲ್ಲೇ ಮೊಸರು ಮಾಡ್ಕೋಬಹುದು. ಬೇಕಾದ್ರೆ ಕಾಫಿಗೂ ಅದ್ರ ಹಾಲು ಹಾಕೋಬಹುದು. ನೀವು ಕಾಫಿ ಕುಡಿ ಅಭ್ಯಾಸ ಇದ್ರೆ ಅದಕ್ಕೂ ಹಾಕೋಬಹುದು. ಟೀಗೂ ಬೇಕಾದ್ರೆ ಅದ್ರ ಹಾಲನ್ನ ಹಾಕೋಬಹುದು. ತುಂಬಾ ಒಳ್ಳೇದು. ಅಡಿಗೆಯಲ್ಲಿ ಕಾಯಿ ನೀರ್ ಹಾಕಬೇಕಾ? ಇಲ್ಲ ಸ್ವಲ್ಪ ನೀರ್ ಹಾಕಬೇಕು. ಮಿಕ್ಸಿಲಿ ಇದಾಗ್ಬೇಕಲ್ಲ, ಮಾಡಿ ಈಗ ಬಿಟ್ಬಿಡೋದು. ಹಾಲೇ ಬಿಟ್ಬಿಡಿ ನೀವು. ಇಲ್ಲ ಇಲ್ಲ, ಆಮೇಲೆ ಎಣ್ಣೆ ಅಷ್ಟೇ, ಎಣ್ಣೆನೂ ಅಷ್ಟೇ. ನೀವು ಯಾವ ಎಣ್ಣೆನ ಬಳಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ಇವಾಗ ನೋಡಿ, ಕಡಲೆ ಬೀಜ ಏನಾಗ್ತದೆ ನಮ್ಗೆ 3 ತಿಂಗಳಲ್ಲಿ ಕಡಲೆ ಬೀಜ. ಈ ಕಾಯಿ ಎಲ್ಲಾನು ಸೇಫ್ಟಿ ಮಾಡ್ತಾ ಇದ್ದೀನಿ ಎಲ್ಲ ಕೊಬ್ಬರಿ ಮಾಡಿ. ಅದು ಈಗ ತಕೋದ್ರೆ ಮಕ್ಕಳು ಬಿಟ್ರೆ ಯಾರಿಗೂ ಒಂದ್ ಕಾಯಿ ಕೊಡ್ತಾ ಇಲ್ಲ. ಬೇಡ ಬೇಡ, ನಮ್ ಮನೆಯವರೇ ನಾವೇ ತಿಂದು ಆತರ ಮಾಡ್ಬಿಡ್ತಾ ಇದ್ದೀನಿ ಈಗ. ಹೌದು. ಅಂತೂ ಸುನಿಲ್ ಅವರು ನಿಮ್ಮ ಅನುಭವ ಏನು ಹೇಳಿ? ನಿಮ್ಗೆ ನಿಮ್ ತೋಟ ನೋಡಿದ್ವಿ ಸರ್, ಯೂಟ್ಯೂಬ್ ಅಲ್ಲಿ ನೋಡಿ ತೋಟ ನೋಡಿದ್ವಿ. ಒಂದ್ಸಲ ಬಂದಿದ್ದೀವಿ ಅಂತ ನಮ್ಮ ತೋಟಕ್ಕೆ ಫಸ್ಟ್ ಬಂದಿದ್ದೀರಾ? ನಾನು ಹೇಳಿಲ್ಲ. ಬಿಜಿತ್ ಅವರು ಇರ್ಲಿಲ್ಲ, ಅವ್ರ ಕೆಲಸಗಾರ ಇದ್ದಾರಲ್ಲ ಅಲ್ಲಿ. ನಾಗರಾಜು ಅವ್ರದಲ್ವ ತೋಟ? ಹೌದು. ಅವ್ರ ಹತ್ರ ಮಾತಾಡ್ಕೊಂಡು ಹೋಗಿದ್ವಿ. ಆಮೇಲೆ ನಿಮ್ಮನ್ನ ಸಂಪರ್ಕ ಮಾಡಿ ನಾಗರಾಜ್ ಅವ್ರನ್ನ ಭೇಟಿ ಮಾಡಿದ್ಮೇಲೆ ಯಾರ ಈ ತರ ಮಾಡಿದ್ದು ಏನಿದ ವಿಚಾರ ಮಾಡಿದ್ಮೇಲೆ ನಿಮ್ಮ ಹೆಸರು ಹೇಳಿದ್ರು. ಆಮೇಲೆ ನಿಮ್ದು ಮುಂಚೆ ವಿಡಿಯೋ ನೋಡಿದ್ರಲ್ಲ, ನಮ್ಗೆ ಈ ತರ ಎಲ್ಲ ಮಾಡ್ಬೇಕು ಅಂತ ಆಸೆ ಇತ್ತು. ಇವ್ರಿರೋದಕ್ಕೆ ಇವ್ರು ಸಹಾಯ ಮಾಡಿದ್ರು. ಅಯ್ಯೋ ಒಂದು ನಾನು ಇವ್ರನ್ನ ನಿಮ್ಮ ಮಾವ ಅವ್ರನ್ನ ಎಲ್ಲೂ ಮರೆಯಂಗಿಲ್ಲ. ನಾನು ಎಷ್ಟೋ ಜನ ಎಕ್ಸಾಂಪಲ್ ಕೊಡ್ತೀನಿ. 30-40 ವರ್ಷಕ್ಕೆ ನರಳ್ತಿರಲ್ಲ. ಒಂದಂದ್ರೆ ಇವ್ರ ಆರೋಗ್ಯ ಚೆನ್ನಾಗಿರಕ್ಕೆ ಒಂದೇನಂದ್ರೆ
ಇವರು ಇಲಾಖೆಯಲ್ಲಿ ಇದ್ದಾಗ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲದ್ರೆ ಆಗಲ್ಲ, ಇರಕ್ಕಾಗಲ್ಲ ಈಗ. ಅವ್ರ ಇಲಾಖೆಯಲ್ಲಿ ಅವತ್ತು ಅಷ್ಟೇ ಒಬ್ಬರಿಗಂತ ಒಳ್ಳೆ ಕೆಲಸ ಅವ್ರು ಸಹಾಯ ಮಾಡಿರೋದ್ರಿಂದಾನೇ ಅವ್ರು ಇದುವರೆಗೂ ಬಂದಿರೋದು. ಯಾರು ನಂಬ್ತಿದ್ರಾ? ಯಾರಾದ್ರು ಹೇಳಿದ್ರು ಇದನ್ನ ಹಳ್ಳಲ್ಲಿ ಹಿಂಗ್ ಬರ್ತದೆ ಅಂತ? ಇನ್ನೇನೋ ಕಥೆ ಹೇಳ್ತಾವನೆ ಅಂದ್ರೆ ಇಲ್ಲ ಅಲ್ಲ ನಮ್ಮ ಇನ್ನೊಬ್ಬ ಹಳ್ಳಿಯ ಅವರು ಅದೇನು ಬೆಲ್ಲ ಹಾಕ್ಬಿಟ್ಟು ಯಾವ್ದೋ ಕೆಮಿಕಲ್ ಮಾಡಿ ತಂದು ಅದನ್ನ ಹಾಕ್ಬಿಟ್ರೆ ಅದಕ್ಕೂ ಬಿದ್ದಿದೆ. ಇದು ಒರಿಜಿನಲ್ ಕೆಲಸ. ಅಂದ್ರೆ ಇಲ್ಲಿ ಜಾಸ್ತಿ ಬರ್ತಾ ಇದೆ, ಅಲ್ಲಿ ಕ್ವಾಂಟಿಟಿ ಕಡಿಮೆ ಇರೋದು. ನೋಡಿ ಎಷ್ಟು ಹುಡುಗರು ಹೆಂಗ್ ಬಂದಿದೆ. ಅಂದ್ರೆ ನೀವು ತೋರ್ಸ್ಬೇಕು ಅಂತಲೇ ಅದನ್ನ ನಾನು ಇಲ್ಲ ಈಗ ತಿರ್ಗಾ ಮಾಡ್ತೀನಿ. ಈಗ ಮಾಡ್ಕೊಂಡ್ ಬನ್ನಿ, ಒಂದ್ ಯಾವಾಗ ಮುಗೀತು ಇನ್ನೊಂದ್ ಡಬ್ಬ ಇಟ್ಕೊಂಡ್ ಬರೋದು ನೀರು ಸ್ವಲ್ಪ ಕಲ್ಸ್ಬಿಟ್ಟು ಇನ್ನೊಂದು ಕೆಲಸ ಆಗ್ತಾ ಹೋಗ್ಬಿಟ್ಟು ನೋಡಿ ಇಲ್ಲಿ ಸೀಬೆ ಗಿಡ ಬರ್ತಾ ಇದೆ. ಇದರಲ್ಲೂ ನಿಮ್ಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಈಗ. ಇದರಲ್ಲೂ ಕಾಯಿ ಇದು ವಾಟರ್ ಆಪಲ್ ಒಂದು ಸಖತ್ತಾಗಿ ಬರ್ತಾ ಇದೆ ತೆಂಗಿನ ಗಿಡ ಮಾತ್ರ. ಯಾವುದೇ ಒಳ್ಳೆ ಲುಕ್ ಇದೆ, ಒಳ್ಳೆ. ಯಾಕೆಂದ್ರೆ ಇಲ್ಲಿ ಪಕ್ಕದಲ್ಲಿ ಯಾವುದೇ ಬೇರೆ ಗಿಡಗಳಿಲ್ಲಲ್ಲ, ಅದರಿಂದ ಅದು ಅದೇ ಒಂದು ವರ್ಷದಲ್ಲಿ ಗಿಡಗಳು ಹಿಂಗೆ ಮಾಡ್ಬೋದು. ಇದು ಉಳಿಸಿರೋದೇ ನಿಮ್ಮ ಯಾವುದು ನಿಮ್ಮ ಇದು ಎಳ್ಳು ಮತ್ತು ಹಳ್ಳು ನೀರು ಹಾಕಿರಲ್ಲ, ಅದರಿಂದನೇ ಗಿಡ ಉಳಿದಿರೋದು. ನೋಡಿ ಇದೆಲ್ಲ ಗೊನೆ. ನಾನು ಪಾಪ ಅವತ್ತು ನಿಮ್ದೇ ಇದು ಅದೇ ಅವತ್ತು ಕಷ್ಟಪಟ್ಟು ತಂದಿಟ್ಕೊಂಡು ಅದು ಪ್ರಯೋಜನ ಆಯ್ತು. ನಾನು ಅವ್ನು ಕೊಡಲ್ಲ, ನಾನು ಬಿಡಲ್ಲ ಅವನ್ನ. 4 ಗಿಡ 600 kg 150 kg ಒಂದು ಇದನ್ನು ಮಾಡಿದ್ವಿ. ಕೊನೆಗೆ ಅವ್ರಿಗೆ ಆಶ್ಚರ್ಯ, ಅದು ಬಂದವ್ರಿಗೆಲ್ಲ 2 ಕೊಡಿ 3 ಕೊಡಿ, ಇಲ್ಲಪ್ಪ ಅವ್ರು ಬಂದ ಗಂಟೆ ನಾನು ಕೇಳೋದಿಲ್ಲ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ. ನೋಡಿ ಎಷ್ಟು ಕಾಯಿದೆ ನೋಡಿ ಗೊಂಚೆ.